ಜ್ಞಾಪಕ ಶಕ್ತಿಯ ಆಧಾರದ ಮೇಲೆ ಸತ್ಯಕ್ಕೆ ಹತ್ತಿರನೇ ಇರಬೇಕು, ಯಾರು ಸವಾಲು ಮಾಡಿದ್ರು ಸಮರ್ಥಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಹಳ ಪ್ರಾಮಾಣಿಕವಾಗಿ ನಿಮ್ಮ ಹತ್ರ ಎಲ್ಲ ಬಿಚ್ಚಿಡ್ತಾ ಇದ್ದೇನೆ. ಆದರೆ ಅರ್ಧ ರಾತ್ರಿಯಲ್ಲಿ ಪ್ರಕಟಣೆ ಬರುತ್ತೆ, ಬಂಗಾರಪ್ಪನವರನ್ನು ಅರಸುವವರನ್ನು ತೆಗೆದು ಅರಸು ಜಾಗಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ ಕರ್ನಾಟಕದಲ್ಲಿ. ಅದು ಅಘಾತ ಅರಸು. ಈಸ್ ಎ ಹ್ಯೂಮನ್ ಬೀಯಿಂಗ್. ಅಲ್ಲಲ್ಲ, ನೀವೇ ಮಾತಾಡ್ತಾ ಹೇಳಿದ್ರಿ ಅಂದರೆ ನಿಜಲಿಂಗಪ್ಪ ರಾಜ್ಯ ಕಂಡ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅಂತ ಅರಸು ಬಗ್ಗೆ ಹೇಳಿದ್ರು ಅಂತ. ಅವರೊಬ್ಬರೇ ಅಲ್ಲ, ಆಮೇಲೆ ಬೇರೆ ಬೇರೆಯವರು ಕೂಡ ಅರಸು ಬಗ್ಗೆ ಅವರು ಭ್ರಷ್ಟಾಚಾರ ಮಾಡಿಬಿಟ್ರು, ಭ್ರಷ್ಟಾಚಾರಕ್ಕೆ ಚಾಲನೆ ಕೊಟ್ಟರು ಅನ್ನುವಂತೆಲ್ಲ ಮಾತುಗಳಿವೆ. ನಿಮ್ಗೇನು ಅನಿಸುತ್ತೆ? 9:30 ಗಂಟೆಗೆ ಆಲ್ ಇಂಡಿಯಾ ರೇಡಿಯೋ ಪ್ರಕಟ ಮಾಡಿದ ಮೊದಲನೆಯ ವರದಿ, ಚುನಾವಣಾ ವರದಿ ಫಲಿತಾಂಶಗಳು ಹೇಳುವಾಗ ಕರ್ನಾಟಕದಲ್ಲಿ ಅರಸು ನೇತೃತ್ವದ ಕಾಂಗ್ರೆಸ್ ಯು ಅಭ್ಯರ್ಥಿಗಳು 28 ಕ್ಷೇತ್ರಗಳಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ. ಇವರು ಇಂದಿರಾ ಗಾಂಧಿಯಿಂದ ದೂರ ಆಗಿರ್ತಾರೆ, ತಮ್ಮದೇ ಕ್ಯಾಂಡಿಡೇಟ್ಸ್ ಹಾಕಿದ್ದಾರೆ. ಆಲ್ ದಿ 28 ಕಾನ್ಸ್ಟಿಟ್ಯೂನ್ಸೀಸ್ ಹಿಸ್ ಪಾರ್ಟಿ ವಾಸ್ ಇನ್ 3rd ಪೊಸಿಷನ್. 1ನೇ ಆಪಾದನೆ, ನೆಲಮಂಗಲದ ಹತ್ರ 19 ಅಥವಾ 20 ಎಕರೆ ಭೂಮಿಯನ್ನು ಗಿಡಮೂಲಿಕೆಗಳು ಬೆಳಿಬೇಕು ಅಂತ ಹೇಳಿ ಅರಸೂರವರ 2ನೇ ಅಳಿಯ ನಟರಾಜ್ ಅವರು ಭೂ ಮಂಜೂರಾತಿ ನಿಯಮಗಳಿಗೆ ವಿರೋಧವಾಗಿ ಭೂಮಿಯನ್ನು ಪಡ್ಕೊಂಡಿದ್ದರು ಅಂತ. ಪ್ರಧಾನಮಂತ್ರಿಯವರಿಗೆ ಇವರ ವಿದ್ಯಾರ್ಹತೆ ಏನು ಅಂತ ಹೇಳಿ ರೈಟ್ ಟು ಇನ್ಫಾರ್ಮೇಷನ್ ಕಮಿಷನ್ ಕೇಳಿದ್ರೆ ಅವನ್ಯಾರೋ ಕರೆಕ್ಟಾಗಿ ಕೆಲಸ ಮಾಡೋದು ಅವನ್ನೇ ಕಿತ್ತು ಬಿಸ. ದೇಶಕ್ಕೆ ನೀನು ಏನು ಓದಿದ್ಯಾ ಅಂತ ಗೊತ್ತಿಲ್ವಲ್ಲಪ್ಪ, ನಾವು ಕೇಳಿದ್ದಷ್ಟಪ್ಪ, ನಮಗೆ ಗೊತ್ತಿಲ್ಲಪ್ಪ. ನಾವು ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೇವೆ. ನಾವು ಭಾರತೀಯರಲ್ವ, ನಮ್ಮ ಪ್ರಧಾನಮಂತ್ರಿ ಅಲ್ವ. ನಿನ್ನ ಆರೋಗ್ಯ ಮುಖ್ಯ, ನಿನ್ನ ಶಿಕ್ಷಣದ ಬಗ್ಗೆ ನಮಗೆ ತಿಳ್ಕೋಬೇಕು ಅಂತ ಕೂತವಲ್ಲ, ನಿನ್ನ ಕುಟುಂಬದ ಬಗ್ಗೆ ಏನಪ್ಪ ನೀನು? ಅರೆ ಭಗತ್ ಸಿಂಗ್ ಗಲ್ಲಿಗೆ ಇರುವಾಗ ಇನ್ಕಿಲಾಬ್ ಜಿಂದಾಬಾದ್ ಅಂತ ಅವನು ಹೋದರೆ ಅವನು ಜನವರ ಹಾಕ್ಬಿಟ್ಟು ಅವನ್ನ RSS ಮಾಡಕ್ಕೆ ಹೋಗ್ತಿರ್ಲಿ. ದೇವರಾಜ್ ಅರಸು ಅವ್ರ ಕುರಿತಂಥ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ರಮೇಶ್ ಕುಮಾರ್ ಅವರು ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಸರ್ಕಾರಕ್ಕೆ ಸ್ವಾಗತ. ಬಂಗಾರಪ್ಪನವ್ರ ವಿಷಯ ನೀವು ಹೇಳಿದ್ರಿ. ಗತಿಸಿ ಹೋದವರ ವಿಚಾರದಲ್ಲಿ ನಾವು ಅಪಚಾರ ಮಾಡಬಾರ್ದು. ಅವರು ಇರೋದಿಲ್ಲ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ. ಅರಸು ಇಂದಿರಾ ಗಾಂಧಿ ಅವರ ಮಧ್ಯೆ ವ್ಯತ್ಯಾಸ ಬಂದಾಗ ಇವರು ಅರಸು ಅವರ ಸಚಿವ ಸಂಪುಟದಲ್ಲಿರ್ತಾರೆ. ಹಿಂದಿನ ದಿವಸ ರಾತ್ರಿ ಸಚಿವ ಸಂಪುಟ ಸೇರಿದಾಗ ಬಂಗಾರಪ್ಪನವರು ಸಚಿವ ಸಂಪುಟದಲ್ಲಿ ಹಾಜರಿದ್ದಿರ್ತಾರೆ. ಏನು ಮಾಡೋದು, ಈಗ ಅನಿವಾರ್ಯ ಆಗ್ತಾ ಇದೆ, ತಪ್ಸೋಕ್ಕಾಗ್ತಾ ಇಲ್ಲ, ಇಂದಿರಾ ಗಾಂಧಿಯವರು ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ತಾ ಇದ್ದಾರೆ ಅನ್ನೋ ಮಾತು ಬರುತ್ತೆ. ಅರಸುವನ್ನು ತೆಗಿಲೇಬೇಕು ಅನ್ನೋ ಹುನ್ನಾರ ಡೆಲ್ಲಿಯಲ್ಲಿ ನಡೀತಾ ಇರುತ್ತೆ. ಆ ಸಭೆಯ ಎಲ್ಲ ನಡವಳಿಕೆಗಳಿಗೆ ಬಂಗಾರಪ್ಪನವರು ಭಾಗಿ. ಅವ್ರು ಏನು ಹೇಳಿದ್ರು ಏನು ನಮ್ಗೆ ಗೊತ್ತಿಲ್ಲ, ನಾ ಹೇಳಿದ್ರು ಭಾಗಿ. ಆದರೆ ಅರ್ಧ ರಾತ್ರಿಯಲ್ಲಿ ಪ್ರಕಟಣೆ ಬರುತ್ತೆ, ಬಂಗಾರಪ್ಪನವರನ್ನು ಅರಸುವವರನ್ನು ತೆಗೆದು ಅರಸು ಜಾಗಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ ಕರ್ನಾಟಕದಲ್ಲಿ ಅಂತ ಬರುತ್ತೆ. ಅದು ಅಘಾತ ಅರಸು ಅವರಿಗೆ. ಅರಸು ಅವರಿಗೆ ದ್ವೇಷ ಗೊತ್ತಿರಲಿಲ್ಲ. ದ್ವೇಷ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲ ಅವರಿಗೆ. ಅವರು ಸಿಟ್ಟು ಬಂದಾಗಲೂ ಕೂಡ ಆ ಗನ್ಮನ್ ಅವರು ಹೇಳಿದ್ರೆ ಭಾಳ ಜಾಸ್ತಿ ಸಿಟ್ಟು ಬಂತು, ಕಂಟ್ರೋಲ್ ಮಾಡ್ಕೊಳ್ಳೋ, ಅಯ್ಯ ಎಲ್ಲಿದ್ದೀರಪ್ಪ ಅಂದರೆ ಉತ್ತುಂಗಕ್ಕೆ ಹೋಗ್ಬಿಟ್ಟಿದೆ ಅವ್ರ ಸಿಟ್ಟು. ಅಷ್ಟು ಸುಸಂಸ್ಕೃತ ಮನುಷ್ಯ ಆಸ್ ಎ ಪರ್ಸನ್. ಭಾಳ ಗ್ರೇಟ್ ಮ್ಯಾನ್. HL ತಿಮ್ಮೇಗೌಡರು ಅರಸು ಅವರು ಭಾಳ ಆತ್ಮೀಯರು, ಅಣ್ತಮ್ಮಂದ್ರಂಗಿರ್ತಾರೆ. ತಿಮ್ಮೇಗೌಡರನ್ನ ವಿರುದ್ಧ ದೂರ ಮಾಡ್ತಾರೆ, ಕ್ಯಾಂಡಿಡೇಟ್ ಮಾಡ್ತಾರೆ ಇವ್ರ ವಿರುದ್ಧ, ಸೋಲ್ತಾರೆ. ನಂತರ ಅವರಿಗೆ ಲ್ಯುಕೇಮಿಯಾ ಬರುತ್ತೆ, ಅವ್ರಿಗೊಂದು ಮೆಡಿಸಿನ್ ಬೇಕಾಗುತ್ತೆ. ತಾವು ಯಾರ್ಯಾರ ಹತ್ರಲ್ಲೂ ಪ್ರಯತ್ನ ಮಾಡಿ ವಿದೇಶದಿಂದ ಅವ್ರಿಗೆ ಔಷಧಿ ತರಿಸ್ಕೊಂಡು, ತಮ್ಮ ರಾಜಕೀಯ ವಿರೋಧಿಯಾಗಿ ಹೋಗಿರ್ತಾರೆ, ತಮ್ಮ ವಿರುದ್ಧ ಕ್ಯಾಂಡಿಡೇಟ್ ಆಗಿರ್ತಾರೆ,
ಒಂದು ದಿವಸವೂ ಕೂಡ ಅವರು ತಿಮ್ಮೇಗೌಡರ ಬಗ್ಗೆ ಹಗುರವಾಗಿ ಮಾತಾಡಿರೋದಿಲ್ಲ. ಅದಕ್ಕಿಂತಲೂ ದೊಡ್ಡ ಉದಾಹರಣೆ ನಾನು ಸಾಕ್ಷಿಯಾಗಿದ್ದಂತಹ ಘಟನೆ, ನಿಜಲಿಂಗಪ್ಪನವರ ತಮ್ಮ, ಹೆಸರು ಸೋಮೇಶ್ ಅಂತಲೋ ಏನು, ಅವರು ಅರಸೋರು ಬಹಳ ಆತ್ಮೀಯರಾಗಿರ್ತಾರೆ. ನಿಜಲಿಂಗಪ್ಪ ಅವ್ರಿಗೆ ವಿರುದ್ಧ ಅಂತ ಬಿಂಬಿಸರಾಗಿರುತ್ತೆ ಅಂದ್ಕೊಳ್ಳಿ, ಜತ್ತಿ ಪರವಾಗಿರ್ತಾರೆ. ಅದಾಗೋಗಿ ಇವರು ಮುಖ್ಯಮಂತ್ರಿ ಆಗಿರ್ತಾರೆ. ನಿಜಲಿಂಗಪ್ಪನವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಕರ್ನಾಟಕ ಕಂಡ ಅತ್ಯಂತ ಭ್ರಷ್ಟ ರಾಜಕಾರಣಿ ದೇವರಾಜ ಅರಸು ಅಂತ ಕೊಟ್ಟಿರ್ತಾರೆ. ಅದಾದ್ಮೇಲೆ 3 ದಿವಸಕ್ಕೆ ನಿಜಲಿಂಗಪ್ಪನವ್ರ ತಮ್ಮ ತೀರ್ಕೊಂಡಿರ್ತಾರೆ. ತೀರ್ಕೊಂಡಷ್ಟೊತ್ತಿಗೆ 8 ದಿವಸ ಆಗಿರುತ್ತೆ. ನಾವೇನೋ ಚರ್ಚೆ ಮಾಡೋಕ್ಕೆ ಪಾರ್ಟಿ ವಿಚಾರ ಎಲ್ಲ ಅರಸೋರ ಹತ್ರ ಕೂತಿರ್ತೀವಿ. ಅವ್ರು PA ಓಡ್ ಬಂದು, ಸರ್ ನಿಜಲಿಂಗಪ್ಪನವ್ರು ಲೈನ್ನಲ್ಲಿದ್ದಾರೆ, ಕೊಡಿ. ನಾವೆಲ್ಲರೂ ಗೌರವದಿಂದ ಎದ್ದು ಹೋಗೋದಕ್ಕೆ ಮಾತಾಡೋದು, ಕೂತ್ಕೊಳ್ಳಿ ಅಂತಂದ್ರು. ಆ ಕಡೆಯಿಂದ ನಿಜಲಿಂಗಪ್ಪನವ್ರು ಮಾತಾಡ್ತಾ ಇದ್ದಾರೆ. ಆಮೇಲೆ ಲ್ಯಾಂಡ್ಲೈನ್ ಅವಾಗೆಲ್ಲ. ಇವರು, ಅಯ್ಯೋ ಹೌದಾ, ನನಗೆ ಗೊತ್ತಾಗಿಲ್ವೇ, ಯಾರೂ ಹೇಳಲಿಲ್ವಲ್ಲ. ಅವ್ರ ತಮ್ಮ ಇವ್ರ ಫ್ರೆಂಡು. ಅವ್ರು ಇರಿಗೇಷನ್ ಕಾಂಟ್ರಾಕ್ಟ್ಸ್ ಮಾಡ್ತಾ ಇರ್ತಾರೆ. ಕೆಲವು ಬಿಲ್ಸ್ ಎಲ್ಲ ಉಳಿದೋಗಿದೆ, ಕುಟುಂಬ ಕಷ್ಟದಲ್ಲಿದೆ ಅಂದರೆ ಇವರು ನಿಜಲಿಂಗಪ್ಪನವ್ರನ್ನ ಅಡ್ರೆಸ್ ಮಾಡ್ತಾ ಇದ್ದು ಸ್ವಾಮಿ ಸ್ವಾಮಿ ಅಂತ ಕರೆಯೋರು. ನಾನು ಮಾಡ್ತೀನಿ ಸ್ವಾಮಿ, ಖಂಡಿತ ಮಾಡಿ. ಅಲ್ಲಿದ್ದವರು ಒಬ್ಬರು MP, ಈಗಿಲ್ಲ, ಅವ್ರು ತೀರ್ಕೊಂಡಿದ್ರು. ಇವ್ರ ಕೆಲಸ ಆದರೆ ಮಾಡ್ತೀರಿ, ನೆನ್ನೆ ಅಲ್ಲ ಮೊನ್ನೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಕೆಲಸ ಹೇಳಿದ ತಕ್ಷಣ ಮಾಡಿಬಿಡ್ತೀರಿ ಅಂತ ಅಂದರು. ಓ ರಾಮ, ನೋಡ್ಬೇಕಾಗಿತ್ತು ಅರಸೋರು ಸಿಟ್ಟು. ಮನುಷ್ಯರೇನ್ರಿ ನೀವು? ಅವ್ರದ್ದೇ ಭಾಷೆಯಲ್ಲಿ ಅವ್ರದ್ದೇ ಶೈಲಿಯಲ್ಲಿ ಹೇಳ್ತಾ ಇದ್ದ, ನನ್ನ ಮೋನ ಆಕ್ಟಿವ್. ಮನುಷ್ಯರೇನ್ರಿ ನೀವು? ನಿಜಲಿಂಗಪ್ಪ ಎಂಥ ಮಹಾನ್ ಭಾವ ಅಂತ ಗೊತ್ತಾ ನಿಮಗೆ? ಅವರಿಗೆ ಸ್ವಲ್ಪ ಕಿವಿ ಹಿತ್ತಾಳೆ, ಯಾರು ಹೇಳಿರ್ತಾರೆ, ಹೇಳಿಕೆ ಕೊಟ್ಟಿರ್ತಾರೆ. ಅವ್ರ ತಮ್ಮ ನನ್ನ ಆತ್ಮೀಯ ಸ್ನೇಹಿತ, ತೀರ್ಕೊಂಡಿದ್ದಾರೆ, ನನ್ನ ಕುಟುಂಬ ಕಷ್ಟದಲ್ಲಿದ್ದೆ ಅಂದರೆ ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಿಮಗೆ, ನೀವು ಬಂದದ್ದೇನೋ ಹೇಳಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಎಂಥ ದಯಾಳು ಅಂತ ಅನ್ನೋದಕ್ಕೆ 2 ಘಟನೆ ತಿಮ್ಮೇಗೌಡರದ್ದು ಇದು. ಅಂತಹ ದಯಾಪರರಾದಂತಹ ದೇವರಾಜ ಅರಸು ಅವರು ಬಂಗಾರಪ್ಪ ಹೀಗೆ ಮಾಡಿದ್ರು ಅಂತ ಹೇಳಿದಾಗ ನನಗೆ ಆತನ ವಿಷಯ ಹೇಳ್ಬಿಟ್ರಪ್ಪ, ನಾನು ಅದನ್ನ ನೆನಪಿಸ್ಕೊಳಕ್ಕೆ ತಯಾರಾಗಿಲ್ಲ ಅಂತ ಅಷ್ಟೇ ಹೇಳಿದವರು. ವಿಧಿಯ ಆಟನ ಏನು, ಅರಸು ಸತ್ತಾಗ ಬಂಗಾರಪ್ಪ ಬರೋಕ್ಕಾಗಲಿಲ್ಲ. ಐ ಆಮ್ ನಾಟ್ ಮೇಕಿಂಗ್ ಎನಿ ಅಲಿಗೇಷನ್ ಆನ್ ಬಂಗಾರಪ್ಪ, ಲೆಟ್ ಇಟ್ ಬಿ ವೆರಿ ವೆರಿ ಕ್ಲಿಯರ್. ಅರಸು ಸತ್ತಾಗ ಬಂಗಾರಪ್ಪನವ್ರು ಏನು ಕಾರಣ ಗೊತ್ತಿಲ್ಲ, ಬರೋಕ್ಕಾಗಲಿಲ್ಲ. ಅವರು ಇವ್ರನ್ನ ಬಿಟ್ಟು ಹೋದ್ಮೇಲೆ ಅವರಿಬ್ಬರು ಎಂದು ಭೇಟಿ ಆಗಲಿಲ್ಲ. ಉಳಿದದ್ದು ನನಗೆ ಗೊತ್ತಿಲ್ಲ. ಯಾವುದಕ್ಕೆ ನಾನು ವಿಟ್ನೆಸ್ ಆಗಿದೆ, ಯಾವ್ದು ನಮಗೆ ಗೊತ್ತಿದೆ, ಯಾವ್ದು ಇತಿಹಾಸ, ಅಷ್ಟು ಮಾತ್ರ ಹೇಳಿದೆ. ಅಲ್ಲ ನೋಡಿ, ಅರಸು ನಂತರ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ನಾಯಕ ಅಂತ ಎಮರ್ಜ್ ಆಗಿದ್ದು ಬಂಗಾರಪ್ಪ. ಬಹುಶಃ ಅದು ಆ ಕಮ್ಯುನಿಕೇಶನ್ ಆಗ್ತಿದ್ರೆ ಮಾಡಿದ್ದಾರೆ. ಅವರು ತಮ್ಮ ಇತಿಮಿತಿ ಒಳಗೆ ತಮಗೆ ಚೈತನ್ಯ ಇದ್ದಷ್ಟು ಅನೇಕ ಧೈರ್ಯವಾದ ಕೆಲಸಗಳನ್ನ ಬಂಗಾರಪ್ಪನವರು ಮಾಡಿ ಇತಿಹಾಸದಲ್ಲಿ ಜಾಗ ಮಾಡಿಕೊಂಡಿದ್ದಾರೆ. ಅದ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ನಾನು ಅವ್ರ ಬಗ್ಗೆ ಹಗುರವಾಗಿ ಮಾತಾಡುವಂಥ ಯೋಗ್ಯತೆ ನನಗಿಲ್ಲ. ಹೀ ಈಸ್ ಎ ಗ್ರೇಟ್ ಲೀಡರ್. ಆದರೆ ಮೊಯ್ಲಿಯವ್ರಿಗೂ ಒಂದು ಅವಕಾಶ ಸಿಕ್ಕಿತ್ತು, ಅವರು ತಮ್ಮ ಕೈಲಾದ ಕೆಲಸ ಎಲ್ಲ ಮಾಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಲೈಟ್ಲಿ ಆಫ್ ಇಟ್. ಆದರೆ ನೀವು ಚಾಲನೆಗೆ ಬರೋದಕ್ಕೆ ವೇದಿಕೆ, ಆತ ಸ್ವತಃ ಹಿಂದುಳಿದವರು ಅಲ್ವಲ್ಲ. ಹೌದು, ಅರಸು ವಾಸ್ ನಾಟ್ ಎ ಬ್ಯಾಕ್ವರ್ಡ್ ಮ್ಯಾನ್, ನಾಟ್ ಡಿಡ್ ಹಿ ಬಿಲಾಂಗ್ ಟು ರಾಯಲ್ ಫ್ಯಾಮಿಲಿ. ಕಮ್ಯುನಿಟಿ ರಿಚ್ ಕಮ್ಯುನಿಟಿ, ಬಟ್ ಫ್ಯಾಮಿಲಿ ಪೂರ್. ಸೊ ಆ ಕನ್ವಿಕ್ಷನ್, ಲ್ಯಾಂಡ್ ರಿಫಾರ್ಮ್ಸ್ ಆಗ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಗ್ಬೋದು, ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡ್ತಕ್ಕಂಥದ್ದಾಗ್ಬೋದು, ತನಗೆ ಅವಕಾಶ ಸಿಕ್ಕಿದಾಗ ಸಣ್ಣ ಸಣ್ಣ ಜಾತಿಗಳಿಗೆಲ್ಲ
ವಿಧಾನಸಭೆಗೆ, ವಿಧಾನ ಪರಿಷತ್ಗೆ, ರಾಜ್ಯಸಭೆಗೆ, ಲೋಕಸಭೆಗೆ, ಸಚಿವ ಸಂಪುಟಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡೋದಾಗ್ಬೋದು. ಹೇಳೋದು ಬಹಳ ಸುಲಭ, ಮಾಡಬೇಕಿತ್ತಲ್ವ. ಸರಿ, ಇನ್ನೊಂದು ನೀವಾಗ ಮಾತಾಡ್ತಾ ಹೇಳ್ತೇವೆ, ವಿದ್ಯುತ್ ಶಕ್ತಿ ಬನ್ಸಿಲಾಲ್ ಮುಖ್ಯಮಂತ್ರಿಯಾಗಿ ಹರಿಯಾಣದಲ್ಲಿ ಮಾಡಿದ್ದ ಪ್ರಗತಿಯನ್ನು ಬಿಟ್ಟರೆ ಭಾರತ ದೇಶದಲ್ಲಿ ಪವರ್ ಪ್ರೊಡಕ್ಷನ್ನಲ್ಲಿ ಅವತ್ತಿಗೆ ಸರ್ಪ್ಲಸ್ ಆಗಿದ್ದ ಸ್ಟೇಟ್ ಯಾವುದು? ಕರ್ನಾಟಕ. ಸತತ ಬರಗಾಲಗಳು, ಹೈದರಾಬಾದ್ ಕರ್ನಾಟಕ ಕಂಡು ಕೇಳ ಅರಿಯದಂತಹ ಬರಗಾಲ. ವಿತ್ ಆಲ್ ದಟ್ ದಿ ಎಕಾನಮಿ ಆಫ್ ದಿ ಸ್ಟೇಟ್, ಗೋರ್ಪಡೆ ವಾಸ್ ಇಸ್ ಫೈನಾನ್ಸ್ ಮಿನಿಸ್ಟರ್. ವೃದ್ಧಾಪ್ಯ ವೇತನ ಕೊಡ್ತೀರಿ, ಜನತಾ ಮನೆಗಳನ್ನು ಕೊಡ್ತೀರಿ, ಋಣ ಪರಿಹಾರ ಕಾಯ್ದೆ ಜಾರಿಗೆ ತರ್ತೀರಿ, ಭೂನ್ಯಾಯ ಮಂಡಳಿ ಸ್ಥಾಪನೆ ಮಾಡಿ ಗೇಣಿದಾರನಿಗೆ ಭೂಮಿಯ ಹಕ್ಕನ್ನು ಕೊಡ್ತೀರಿ, ಹಿಂದುಳಿದ ವರ್ಗಗಳಿಗೆ ಒಂದು ಹೊಸ ಪ್ರಾಶಸ್ತ್ಯ ಕೊಟ್ಟು ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಯಾರ ಬಗ್ಗೆ ಕರುಣೆ ಇರಲಿಲ್ಲ ಅವ್ರಿಗೆ? ಯಾರ ಬಗ್ಗೆ ಪ್ರೀತಿ ಇರಲಿಲ್ಲ? ಏನು ಬರೀ ಪ್ಲಸ್ ಹೇಳ್ತಾ ಇದ್ರಿ, ಪಾಸಿಟಿವ್ ಮೈನಸ್? ಮನುಷ್ಯ ಇಲ್ಲ, ನಾನು ಅದನ್ನೇ ಹೇಳಕ್ ಹೊರಟಿದ್ದೆ ಸರ್. ಈಸ್ ಎ ಹ್ಯೂಮನ್ ಬೀಯಿಂಗ್. ಅಲ್ಲಲ್ಲ, ನೀವೇ ಮಾತಾಡ್ತಾ ಹೇಳಿದ್ರಿ ಅಂದ್ರೆ ನಿಜಲಿಂಗಪ್ಪ ರಾಜ್ಯ ಕಂಡ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅಂತ ಅರಸು ಬಗ್ಗೆ ಹೇಳಿದ್ರು ಅಂತ. ಅವರೊಬ್ಬರೇ ಅಲ್ಲ, ಆಮೇಲೆ ಬೇರೆ ಬೇರೆಯವರು ಕೂಡ ಅರಸು ಬಗ್ಗೆ ಅವರು ಭ್ರಷ್ಟಾಚಾರ ಮಾಡಿಬಿಟ್ರು, ಭ್ರಷ್ಟಾಚಾರಕ್ಕೆ ಚಾಲನೆ ಕೊಟ್ಟರು ಅನ್ನುವಂತೆಲ್ಲ ಮಾತುಗಳಿದೆ. ನಿಮ್ಗೇನು ಅನ್ಸುತ್ತೆ? ಭ್ರಷ್ಟಾಚಾರ ಅನ್ನೋದಕ್ಕೆ ವಿವರಣೆ ಸಾರ್ವಜನಿಕ ವಿಶ್ವಾಸದ ಕಾರಣದಿಂದಾಗಿ ನೀವು ಒಂದು ಸಾರ್ವಜನಿಕ ಮಹತ್ವದ ಹುದ್ದೆಯನ್ನು ಅಲಂಕರಿಸಿದಾಗ, ಅಧಿಕಾರ ನಿಮಗೆ ಪ್ರಾಪ್ತಿಯಾದಾಗ, ಸ್ವಕುಟುಂಬ ಹಿತಕ್ಕಾಗಿ, ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿ ಸಾರ್ವಜನಿಕ ಹಿತ ಅಲ್ಲಗಳೆದು ಕುಟುಂಬದ ಶ್ರೇಯಸ್ಸಿಗೆ ಆಸ್ತಿ ಹಣ ಗಳಿಕೆ ಮಾಡಿದರೆ ಭ್ರಷ್ಟಾಚಾರ. ಮತ್ತೆ ಪ್ರಾಮಾಣಿಕರಲ್ಲಿ ಎರಡು ವಿಧ. ಇದು ಕೊಳಕು, ಕಸ, ಇದನ್ನು ಎಂದಿಗೂ ಮುಟ್ಟಬಾರ್ದು ನಾವು ಅಂತ ಹೇಳಿ ದೃಢ ಸಂಕಲ್ಪದಿಂದ ಯಾವುದೇ ಸ್ಥಾನದಲ್ಲಿದ್ದರೂ, ಯಾವುದೇ ಅವಕಾಶ ಬಂದರೂ ಕೂಡ ತಾನು ಆ ಸಂಕಲ್ಪಕ್ಕೆ ತಲೆಬಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥವ್ರು. ಹೊಡಿಬೇಕು ಅಂತ ಆಸೆ ಲೂಟಿ ಬೇಕಾದಷ್ಟಿದೆ, ಅವಕಾಶ ಸಿಕ್ಕಿಲ್ಲ, ಹಾಗಾಗಿ ನಾನು ಪ್ರಾಮಾಣಿಕ ಆಗಿದ್ದೇನೆ. ಟೂ ವೆರೈಟೀಸ್ ಆಫ್ ಆನೆಸ್ಟ್ ಪೀಪಲ್ ಆ್ಯಂಡ್ ಸ್ಟೇಟ್ ಆಫ್ ಮೈಂಡ್. ಅರಸು ಅವರು ಕುಟುಂಬಕ್ಕಾಗಿ, ಸ್ವಾರ್ಥಕ್ಕಾಗಿ ಎಲ್ಲೆಲ್ಲಿ ಏನೇನು ಆಸ್ತಿಗಳು ಮಾಡಿದ್ದಾರೆ. ಅವರು ಇದ್ದದ್ದು 3 ಹೆಣ್ಮಕ್ಳು, ಒಬ್ಬಾಕೆ ಉಳಿದಿದ್ದಾಳೆ, ಇನ್ನಿಬ್ಬರು ಸತ್ತೋಗಿದ್ದಾರೆ. ಹೆಂಡತಿ, ಗಂಡು ಮಕ್ಕಳಿರಲಿಲ್ಲ, ತಮ್ಮ ಆಗಲಿ, ಇವರು ಏನೋ ಸಣ್ಣ ಪುಟ್ಟ ಫೆಸಿಲಿಟೀಸ್ ಯಾರಾದರೂ ಕೊಟ್ಟಿದ್ರೆ ಅಕ್ಸೆಪ್ಟ್ ಮಾಡಿರ್ಬೋದು. ಹೊತ್ತು ಯಾವ ಆಸ್ತಿ ಎಲ್ಲಿ ಮಾಡಿದಾರಪ್ಪ? ತೋರಿಸ್ರಪ್ಪ, ಜಗತ್ತಲ್ಲಿ ಈ ಭೂಮಿ ಮೇಲೆ ತೋರಿಸ್ರಪ್ಪ. ಹಾಗಾದ್ರೆ ಅರಸು ಭಾಳ ಆನೆಸ್ಟ? ಇಲ್ಲ. ಗಾಡಿ, ಚಕ್ಕಡಿ ಗಾಡಿ ಹೋಗ್ಬೇಕಾದ್ರೆ ಅದಕ್ಕೆ ಕೀಲೆಣ್ಣೆ ಹಾಕ್ಲೇಬೇಕಲ್ಲಪ್ಪ. ಕೀಲೆಣ್ಣೆ ಹಾಕದೆ ಹೋದ್ರೆ ವೀಲ್ಸ್ ಹೋಗೋದಿಲ್ಲ ಮುಂದಕ್ಕೆ. ತಾನು ನಂಬಿದ ಆದರ್ಶಗಳ ಅನುಷ್ಠಾನಕ್ಕಾಗಿ, ತಾನು ಸ್ಥಾಪನೆ ಮಾಡಿದ ಪ್ರಯೋಗಾಲಯ ಕುಸಿದು ಬೀಳಬಾರದು ಅನ್ನುವ ಮಹತ್ವದ ಉದ್ದೇಶದಿಂದ, ಬದ್ಧತೆಯಿಂದ, ಕೆಲವು ತನಗೆ ಇಷ್ಟ ಇಲ್ಲದೆ ಹೋದರೂ, ತಾನು ಅದರ ಫಲಾನುಭವಿ ಅಲ್ಲದೆ ಹೋದರೂ ಕೂಡ ವ್ಯವಸ್ಥೆಯ ಒಂದು ಭಾಗ ನಾನಾಗಿದ್ದೇನೆ, ಇಡೀ ವ್ಯವಸ್ಥೆಯನ್ನು ಸುಧಾರಿಸೋದು ನನಗಾಗೋದಿಲ್ಲ, ನನ್ನ ಇತಿಮಿತಿ ಒಳಗೆ ಇದಾಗಬೇಕು ಅನ್ನೋಷ್ಟರ ಮಟ್ಟಿಗೆ ಟಾಲರೇಟ್ ಮಾಡಿದ್ದಾರೆ. ಅಲೋ ಮಾಡಿ. ಯಾರಾದರೂ ಕಾಂಟ್ರಾಕ್ಟ್ರಿಗೆ ಕರೆದು ದುಡ್ಡು ಕೊಡು ಅಂತ ಕೇಳಿದಾರ? ಇಂಡಸ್ಟ್ರಿಯಲಿಸ್ಟಿಗೆ ದುಡ್ಡು ಕೇಳಿದಾರ? ಫೈಲು ಹಿಡಿದಿಟ್ಕೊಂಡಿದ್ರ? ಇದು ಬಂದು ಪೇಮೆಂಟ್ ಆಗೋವರೆಗೂ ಆ ಫೈಲ್ ಕ್ಲಿಯರ್ ಮಾಡಿಬಿಡಂತ ಆಫೀಸರ್ಸ್ ಹೇಳಿದ್ದಾರ?
1980ನೇ ಇಸ್ವಿ ಜನವರಿ ತಿಂಗಳಲ್ಲಿ ನಡೆದ ಮಧ್ಯಂತರ ಲೋಕಸಭಾ ಚುನಾವಣೆಗಳಾದಾಗ ಅರಸು ಅವರು ಈ ರಾಜ್ಯದ ಮುಖ್ಯಮಂತ್ರಿ. ಇದು ಇತಿಹಾಸ. ಅವರಿಗೆ ಅಸೆಂಬ್ಲಿಯಲ್ಲಿ ನಿಚ್ಚಳ ಬಹುಮತ ಇತ್ತು. 135 136 ಸದಸ್ಯರು ಅವ್ರ ಜೊತೆಗಿದ್ದರು. ಆವಾಗ ಟಿ ವಿ ಮೊಬೈಲು ಏನೂ ಇರಲಿಲ್ಲ. 9-9:30 ಗಂಟೆಗೆ ಆಲ್ ಇಂಡಿಯಾ ರೇಡಿಯೋ ಪ್ರಕಟ ಮಾಡಿದ ಮೊದಲನೆಯ ವರದಿ, ಚುನಾವಣಾ ವರದಿ ಫಲಿತಾಂಶಗಳು ಹೇಳುವಾಗ ಕರ್ನಾಟಕದಲ್ಲಿ ಅರಸು ನೇತೃತ್ವದ ಕಾಂಗ್ರೆಸ್ ಅಭ್ಯರ್ಥಿಗಳು 28 ಕ್ಷೇತ್ರಗಳಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರು. ಇವರು ಇಂದಿರಾ ಗಾಂಧಿಯಿಂದ ದೂರ ಆಗಿರ್ತಾರೆ, ತಮ್ಮದೇ ಕ್ಯಾಂಡಿಡೇಟ್ಸ್ ಹಾಕಿದ್ದಾರೆ. ಆಲ್ ದಿ 28 ಕಾನ್ಸ್ಟಿಟ್ಯೂನ್ಸೀಸ್ ಹಿಸ್ ಪಾರ್ಟಿ ವಾಸ್ ಇನ್ 3rd ಪೊಸಿಷನ್. 71 ಲೋಕಸಭಾ ಚುನಾವಣೆಯಲ್ಲಿ ಇವರ ನಾಯಕತ್ವದಲ್ಲಿನ ಇಂದಿರಾ ಗಾಂಧಿ ಅವರ ನೆರಳಿನಲ್ಲಿ ನಡೆದ ಲೋಕಸಭಾ ಚುನಾವಣೆಗಳಲ್ಲಿ 26ಕ್ಕೆ 26 ಇವರು ಜಯಶಾಲಿಗಳು. 71ರಿಂದ 80 ವೇಳೆಗೆ 9 ವರ್ಷಗಳ ಅವಧಿ ಒಳಗಾಗಿ ಚರಿತ್ರೆಯ ಪುನರಾವರ್ತನೆ. ತಮ್ಮದೇ ಅನಿವಾರ್ಯವಾಗಿ ತಾವು ಇಂದಿರಾ ಗಾಂಧಿಯಿಂದ ದೂರ ತಳ್ಳಲ್ಪಟ್ಟು ಒಂದು ವಿಧಿ ಇಲ್ಲದೆ ಸ್ವಾಭಿಮಾನದಿಂದ ಮಾಡಿದಾಗ 28 ಸ್ಥಾನಗಳಲ್ಲಿ 3ನೇ ಸ್ಥಾನ. 9:00ವರೆಗೆ ನ್ಯೂಸ್ ಬರುತ್ತೆ. 10:00ವರೆಗೆ ಇವರು ರಾಜಭವನದಲ್ಲಿದ್ದಾರೆ ರಾಜೀನಾಮೆ ತಗೊಂಡು. ಚುನಾವಣೆ ನಡೆದದ್ದು ಅಸೆಂಬ್ಲಿಗಲ್ಲ, ಹೌದು, ಪಾರ್ಲಿಮೆಂಟಿಗೆ. ಇವ್ರಿಗೆ ಬಹುಮತ ಇತ್ತು. ಅಧಿಕಾರಕ್ಕೆ ಅಂಟ್ಕೊಳ್ಳೋನಾಗಿದ್ದರೆ, ಭ್ರಷ್ಟ ಆಗಿದ್ದರೆ ಅರ್ಜೆಂಟಾಗಿ ಏನಾಗುತ್ತೋ, ಯಾರು ಇರ್ತಾರೋ ಯಾರು ಹೋಗ್ತಾರೋ ಅಂತೇಳಿ ತಕ್ಷಣ ಎಲ್ಲ ಫೈಲ್ಗಳು ಅದೇ ತರಿಸಿ ವಸೂಲಿಗಳು ಮಾಡಿಕೊಂಡು ಸೈನ್ಗಳು ಹಾಕಿ ಕೇರ್ಟೇಕರ್ ಮಾಡ್ತಾರಲ್ವ. ನಿರ್ವ್ಯಾಮೋಹಿ, ಅಧಿಕಾರಕ್ಕೆ ಅಂಟಿಕೊಳ್ಳುವ ಜಾಯಮಾನ ಅಲ್ಲ, ಸ್ವಾಭಿಮಾನಿ, ಆತ್ಮಗೌರವ ಬಹಳ ಪ್ರಾಮುಖ್ಯ, ಗೋಗರಿಯೋದಿಲ್ಲ, ಹಲ್ಗಿಂಜೋದಿಲ್ಲ. ಆಲ್ ರೈಟ್, ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ, ಜನ ನನ್ನ ವಿರುದ್ಧ ಇದ್ದಾರೆ, ನನ್ನ ಪರವಾಗಿ ಅಭಿಪ್ರಾಯ ಕೊಟ್ಟಿಲ್ಲ. ನಿಮಗೆ ಇನ್ನೇನು ಪ್ರೂಫ್ ಬೇಕು? ವಿಜ್ಞಾನದಲ್ಲಿ ಆ್ಯಸಿಡನ್ನು ನೀವು, ಕೆಂಪು ಬಣ್ಣದ ಆ್ಯಸಿಡನ್ನು ನೀವು ಲಿಟ್ಮಸ್ ಪೇಪರನ್ನು, ಕೆಂಪು ಬಣ್ಣದ ಲಿಟ್ಮಸ್ ಪೇಪರನ್ನು ಆ್ಯಸಿಡಲ್ಲಿ ಇಟ್ಟರೆ ಆದರೂ ಗ್ರೀನ್ ಕಲರ್ ಆಗುತ್ತೆ. ಅದಕ್ಕೆ ನಾವು ಲಿಟ್ಮಸ್ ಟೆಸ್ಟ್ ಅಂತ ಕರಿತೀವಿ. ವಿಜ್ಞಾನ ಅದು. ಸಾರ್ವಜನಿಕ ಜೀವನದಲ್ಲಿ ತನಗಲ್ಲದ ಚುನಾವಣೆ, ಪಾರ್ಲಿಮೆಂಟಿಗೆ ನಡೆದ ಚುನಾವಣೆ, ತನ್ನ ನೇತೃತ್ವದಲ್ಲಿ ನಾಯಕತ್ವ ಹಿಂದೆ ಬಿದ್ದಿದೆ ಅಂದರೆ, 1 ಗಂಟೆ ಅವಧಿ ಒಳಗಾಗಿ ಹೋಗಿ ಗವರ್ನರ್ ಮುಂದೆ ನಿಲ್ತಾರೆ ಅಂದರೆ, ಅತ್ತಿಗೆ ಸ್ವಹಿತ ಇದ್ದರೆ, ಫೈಲ್ಗಳು ಇಂಟ್ರೆಸ್ಟ್ ಇದ್ದರೆ, ವ್ಯಾಪಾರ ಮಾಡೋನಾದರೆ, ಭ್ರಷ್ಟ ಆಗಿದ್ರೆ ಮಾಡ್ತಾನ? ಏನು ಸಮರ್ಥಿಸ್ತೀರಪ್ಪ ನೀವು? ಅವರನ್ನು ಮರಣಾನಂತರ ಕೂಡ ಕೆಲವರು ದ್ವೇಷಿಸೋರು ಇದ್ದೀರಲ್ಲ. ವಾಟ್ ಈಸ್ ದಟ್ ಯು ವಾಂಟ್ ಟು ಟೆಲ್ ಅಬೌಟ್ ದಿಸ್? ಮರಣಾನಂತರ ಕೂಡ ಕೆಲವರು ದ್ವೇಷಿಸ್ತಾರೆ ಅಂತಂದ್ರಲ್ಲ, ನಾನು ಆ ಪ್ರಶ್ನೆಗೆ ಬರ್ತಿದ್ದೆ. ಏನಂದರೆ, ಅರಸು ತಂದ ಸುಧಾರಣಾ ಕ್ರಮಗಳಿದಾವಲ್ಲ, ಅವು ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಭಾಳ ನೇರವಾಗಿ ಹೇಳ್ತೀನಿ, ಅವರ ಭೂ ಸುಧಾರಣೆ, ಅದರಿಂದ ಜಮೀನು ಕಳ್ಕೊಂಡಿದ್ದು ಯಾರು? ಮೇಲ್ವರ್ಗಗಳು. ಓಕೆ, ಅವ್ರಿಗೆ ಅರಸು ಬೇಡವಾಗಿದ್ರು ಆಗ ಸಹಜವಾಗಿ ಆಗಿ ಬೇರೆ ಬೇರೆ ಥರದ ವ್ಯಕ್ತಿಗೆ ಏನು ಮಾಡ್ತಾರೆ, ಏನು ಮಾಡೋಕ್ಕಾಗದ ಅವನನ್ನು ತೇಜೋವಧೆ ಮಾಡ್ತಾರೆ. ಇದು ಸಹಜ. ಅರಸು ಅವ್ರಿಗೂ ಕೂಡ ಆತ ಭ್ರಷ್ಟಾಚಾರ ಅಂತೇಳಿ, ಹೌದು, ಆಗೆಲ್ಲ 100% ಸತ್ಯ. ಯಾರು ಅರಸು ಅವರ ಪ್ರಗತಿಪರ ಆಲೋಚನೆಗಳಿಂದ ವಿಚಲಿತರಾಗಿದ್ದರೋ, ಆತಂಕಕ್ಕೆ ಈಡಾಗಿದ್ದರೋ, ಅವರ ಪರವಾಗಿದ್ದಂತಹ ಜನವೊಲುವನ್ನು ಗಮನದಲ್ಲಿಟ್ಕೊಂಡು ಅವ್ರನ್ನ ನಿಗ್ರಹಿಸೋದಕ್ಕೆ ಸಾಧ್ಯವೇ ಇರಲಿಲ್ವೋ, ಇವತ್ತು ನಡೀತಾ ಇರೋದು ಆವತ್ತು ನಡೆದು ಎಲ್ಲ ಚಾರಿತ್ರ್ಯವದೇ. ಅರಸು ದುಡ್ಡು ತಗೊಳ್ತಾ ಇರುತ್ತೆ, ಸಬ್ ಇನ್ಸ್ಪೆಕ್ಟರ್ ದುಡ್ಡು ತಗೊಳ್ತಾ ಇರುತ್ತೆ, ವರ್ಗಾವರ್ಗಿಗೆ ದುಡ್ಡು ತಗೊಳ್ತಾ ಇರುತ್ತೆ. ಎಲ್ಲೋ ಬಿಡ್ತಾಗಾದ್ರೆ ಆ ದುಡ್ಡೆಲ್ಲ ಇರಬೇಕಲ್ಲಪ್ಪ. ಎಲ್ಲೋ ಒಂದು ಕಡೆಗೆ ಒಂದು ಕಾಂಪ್ಲೆಕ್ಸ್ ಮಾಡಿರ್ಬೇಕು, ಒಂದು ಥಿಯೇಟ್ರ್ ಮಾಡಿರ್ಬೇಕು, ಒಂದು ಆಸ್ತಿ ಮಾಡಿರ್ಬೇಕು, ಒಂದು ಸೈಟ್, ಏನಾದರೂ ಗತಿ ಇರಬೇಕಲ್ಲ. ಕೇಂದ್ರದಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಅರಸುವವರ ಅಧಿಕಾರಾವಧಿಯ ಅಧಿಕಾರ ದುರುಪಯೋಗದ ಎಲ್ಲ ವಿಚಾರಗಳನ್ನು
ವಿಚಾರಣೆ ಮಾಡಿ ವರದಿ ಕೊಡೋದಕ್ಕೆ ಗ್ರೋವರ್ ಕಮಿಷನ್ ಅಂತ ಹೇಳಿ ಜಸ್ಟಿಸ್ ಗ್ರೋವರ್ ಅನ್ನೋರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರ ಒಂದು ನ್ಯಾಯಾಂಗ ವಿಚಾರಣೆಯನ್ನು ಏರ್ಪಡಿಸಿತ್ತು. 26-28 ಆಪಾದನೆಗಳಿದ್ವು ಅವ್ರ ಮುಂದೆ. 2 ಆಪಾದನೆಗಳು ಗ್ರೋವರ್ ಕಮಿಷನ್ ಯಾವತ್ತು ಅಪಾಯಿಂಟ್ ಆಯಿತು ಅನ್ನೋದು ಐತಿಹಾಸಿಕ, ವರದಿ ಸಾರ್ವಜನಿಕವಾಗಿದೆ, ನಾವು ನೀವು ಬದುಕಿದ್ದೇವೆ. ತರಿಸಿ ನೋಡಿ. 1ನೇ ಆಪಾದನೆ ನೆಲಮಂಗಲದ ಹತ್ರ 19 ಅಥವಾ 20 ಎಕರೆ ಭೂಮಿಯನ್ನು ಗಿಡಮೂಲಿಕೆಗಳು ಬೆಳಿಬೇಕು ಅಂತ ಹೇಳಿ ಅರಸೂರವರ 2ನೇ ಅಳಿಯ ನಟರಾಜ್ ಅವರು ಭೂ ಮಂಜೂರಾತಿ ನಿಯಮಗಳಿಗೆ ವಿರೋಧವಾಗಿ ಭೂಮಿಯನ್ನು ಪಡ್ಕೊಂಡಿದ್ರು ಅಂತ. ಅದ ಹರ್ಬೇರಿಯಂ ಮಾಡಬೇಕು, ಗಿಡಮೂಲಿಕೆಗಳನ್ನು ಬೆಳೆಸಬೇಕು ಅಂತ ಹೇಳಿ 20 ಎಕರೆ ಜಾಗನ ಮಾಡಿಕೊಂಡಿರ್ತಾರೆ. ಹುಚ್ಚಮಾಸ್ತಿಗೌಡರು ರೆವಿನ್ಯೂ ಮಿನಿಸ್ಟರ್ ಆಗಿ ಅದನ್ನು ಮಂಜೂರು ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸನ್ನು ವಿರೋಧ ಮಾಡಿದ್ದಾರೆ ಅನ್ನೋದು ಒಂದು ಆಪಾದನೆ. 2ನೇದು ಸದಾಶಿವನಗರದಲ್ಲಿ BD ಅವರು ಅರಸೂರಿಗೆ 1 ಸೈಟ್ ಕೊಟ್ಟಿರ್ತಾರೆ, ಅವ್ರ ಹಿರೇಮಗಳಿಗೆ 1 ಸೈಟ್ ಕೊಟ್ಟಿರ್ತಾರೆ, ಚಂದ್ರಪ್ರಭಾ ಅರಸವ್ರಿಗೆ. ಆ 2 ಸೈಟ್ಗಳನ್ನು ಅಮಾಲ್ಗಮೇಟ್ ಮಾಡಿ, ಅಂದರೆ ಒಂದೇ ಸೈಟ್ ಮಾಡಿ ದೊಡ್ಡದಾಗಿ ಮನೆ ಕಟ್ಟಿ ಆ ಅಮಾಲ್ಗಮೇಷನ್ಗೆ ಪರ್ಮಿಷನ್ಸ್ ತಗೊಂಡು ಈ 2 ಆಪಾದನೆಗಳು ಒಬ್ಬ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ಗ್ರೋವರ್ ಅವರು ಕೊಟ್ಟ ರಿಪೋರ್ಟ್. ಓನ್ಲಿ ನೀವು ನನಗೆ ಇವತ್ತು ಸಂದರ್ಶನಕ್ಕೆ ನಾನು ಕರೆಯೋದು ಗೊತ್ತಿರಲಿಲ್ಲ. ಜ್ಞಾಪಕ ಶಕ್ತಿಯ ಆಧಾರದ ಮೇಲೆ ಸತ್ಯಕ್ಕೆ ಹತ್ರನೇ ಇರಬೇಕು, ಯಾರು ಸವಾಲು ಮಾಡಿದ್ರು ಸಮರ್ಥಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಹಳ ಪ್ರಾಮಾಣಿಕವಾಗಿ ನಮ್ಮ ಹತ್ರ ಎಲ್ಲ ಬಿಚ್ಚಿಡ್ತಾ ಇದ್ದೇನೆ. ಆದರೆ ಅವರ ಸಚಿವ ಸಂಪುಟದ ಇನ್ನೊಬ್ಬ ಸಹೋದ್ಯೋಗಿ ಇರ್ತಾರೆ, ಅವ್ರ ಮೇಲೆ ಬೇರೆ ಕೆಲವೆಲ್ಲ ಆಪಾದನೆಗಳೆಲ್ಲ ರುಜುವಾತಾಗಿರುತ್ತೆ. ಯಾರ ಮೇಲೆ ಆಪಾದನೆಗಳು ರುಜುವಾಗಿರುತ್ತೆ ಅವರು ಹೋಗಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತಾರೆ. ಅರಸುವಂಥ ಭ್ರಷ್ಟನ ಜೊತೆಗೆ ನಾನು ಇದ್ದಿದ್ದು ತಪ್ಪಾಗೋಯ್ತು ಅಂತ ಹೇಳಿ ಅವ್ರ ಹೆಸರು ಹೇಳೋದಿಲ್ಲ ನಾನು. 6 ವರ್ಷಗಳ ಕಾಲ ಅವರ ಸಚಿವ ಸಂಪುಟದಲ್ಲಿ ನೀವು ಸಚಿವರು ನಿಮ್ಮ ಅಧಿಕಾರಾವಧಿಯ ಲೋಪದೋಷಗಳನ್ನ ಪತ್ತೆ ಹಚ್ಚೋದಕ್ಕೆ ನೇಮಕ ಆದಂತಹ ನ್ಯಾಯಾಂಗ ವಿಚಾರಣಾ ಸಮಿತಿ ತನ್ನ ವರದಿಯನ್ನು ಬಹಿರಂಗಗೊಳಿಸಿದಾಗ ಅರಸೂರಿಗೆ ಸಂಬಂಧಿಸಿದ್ದೀವಿ 2 ನಿಮ್ಮ ಮೇಲೆ ಹೆಚ್ಚಿದ್ವು. ನೀವು ಹೋಗಿ ಉಪವಾಸ ಸತ್ಯಾಗ್ರಹ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ದೀನಿ ಅರಸೂರ್ ಅಂತ ಅವ್ರ ಜೊತೆಗೆ ಇದ್ದಿದ್ದಕ್ಕೆ ಅಂತ ಹೇಳ್ತೀರಿ. ಇದಂತ ಜಗತ್ರಿ. ಅವರೂ ಗತಿಸಿ ಹೋಗಿರೋದ್ರಿಂದ ಅವ್ರ ಹೆಸರು ಹೇಳೋದಿಲ್ಲ. ಸೌಜನ್ಯ ಚಾರಿತ್ರ್ಯ ವಧೆ ಅನ್ನೋದನ್ನ ಬಹಳ ದೊಡ್ಡ ಅಸ್ತ್ರವಾಗಿ ಉಪಯೋಗಿಸ್ಬಿಡ್ತಾರೆ ಅರಸು ಮೇಲೆ. ಅದೇ ಹೌದು. ಎಲ್ಲೋ ಬಿಡ್ತಾವೆಲ್ಲ. ಹಾಗಾದ್ರೆ ಎಲ್ಲೋ ಬಿಡ್ತಾವೆ. ಎಲ್ಲೆಲ್ಲ ಆಸ್ತಿ ಮಾಡಿದ್ದಾರೆ. ದೊಡ್ಡ ಮಗಳು ಚಂದ್ರಪ್ರಭಾ ಅರಸು, ಅಳಿಯ ಮೋಹನ್ ರಾಜ್ ಅರಸು. ಅವ್ರು ಮೈಸೂರಲ್ಲೇ ಇರ್ತಾಯಿದ್ರು. ಒಂದು ವರ್ಕ್ಶಾಪು ಅದು ಇದು ಏನು ಇಟ್ಕೊಂಡಿದ್ರು. ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು. ಅವ್ರ ಮಕ್ಕಳಿಗೆ ಏನೇನು ಮಾಡ್ತಾಯಿದ್ರು ಗೊತ್ತಿಲ್ಲ. ಅರಸೂರು ಇರೋವ್ರಿಗೂ ಚಂದ್ರಪ್ರಭಾ ಅರಸೇನು ರಾಜಕಾರಣಕ್ಕೆ ಬಂದಿರಲಿಲ್ಲ. ಅರಸು ಅವ್ರ ನಂತರ ಅರಸೂರಿಗೆ ಆ ಅಂದಾಜು ಕೂಡ ಇಲ್ಲ. ಅವ್ರನ್ನ ಪಾರ್ಲಿಮೆಂಟ್ಗೂ ಬಂದರು, ಅಸೆಂಬ್ಲಿಗೂ ಬಂದರು, ಮಂತ್ರಿನ. ಈಗ ಇಬ್ಬರೂ ಇಲ್ಲ. 2ನೇ ಮಗಳು ನಾಗರತ್ನ, ನಟರಾಜ್ ಅವರು ಅದು ಪ್ರೇಮ ವಿವಾಹ. ಪ್ರಾರಂಭದಲ್ಲಿ ಒಪ್ಪಿದ್ರು, ನಂತರ ಅವ್ರನ್ನ ಕುಟುಂಬದಲ್ಲಿ ಸೇರಿಸ್ಕೊಡ್ತಾರೆ. ಆ ಹೆಣ್ಮಗಳು ಅಕಾಲಿಕವಾಗಿ ಅರಸೂರು ಅಧಿಕಾರ ಕಳ್ಕೊಂಡು ಸ್ವಲ್ಪ ದಿವಸಕ್ಕೆ ತೀರ್ಕೊಳ್ತಾಳೆ. ನಂತರ ನಟರಾಜ್ ಒಂದು ಟರ್ಮಿನ MLC ಏನೋ ಆಗಿದ್ದ. ಅದನ್ನೇ ದೊಡ್ಡ ಆಪಾದನೆ ಮಾಡ್ತಾಯಿದ್ರು. 3ನೇ ಮಗಳು ಭಾರತಿ ಅರಸು. ಅವರು ಸಂಬಂಧಗಳ ಪೈಕಿನೇ ನಾಗರಾಜ್ ಅನ್ನೋರಿಗೆ ಕೊಟ್ಟಿದ್ರು. ಆತ ನಾಗರಾಜ್ ಇಲ್ಲ ಈಗ. ಭಾರತಿ ಅರಸಿ ಏನೇನೋ ವೈಯಕ್ತಿಕ ಸಮಸ್ಯೆಗಳು, ಕೇಸುಗಳು, ಇನ್ನೊಂದು. ಎಲ್ಲಿದೆ ಆಸ್ತಿ? ಎಲ್ಲಿಟ್ಕೊಂಡಿದ್ದಾರೆ? ಇವತ್ತಿನ ದಿನಮಾನದಲ್ಲಿ ನೀವು ನಿಮ್ಮ ನೆಂಟರುಗಳು, ಕೊಟ್ಟವರು, ಬಿಟ್ಟವರು, ನಿಮ್ಮ ಬೀಗರು
ಅಳಿಯಂದ್ರು ಸೊಸೆದ್ರು ನಿಮ್ಮ ಆಸ್ತಿಗಳು ನಿಮ್ಮ ಅಫಿಡವಿಟ್ಗಳು ನೀವೇ ಒಪ್ಕೊಂಡಿರೋದು ನಿಮ್ಮ ಪ್ಯಾನ್ ಕಾರ್ಡ್ ತೆಗೆದು ನೋಡಿದ್ರೆ ಅರಸು ಭ್ರಷ್ಟನಪ್ಪ. ದಯಮಾಡಿ ಒಂದು ಸಲ ಕ್ಲೀನಾಗಿ ಕನ್ನಡಿ ಒರೆಸಿ ನಿಮ್ಮ ಮುಖ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಆಚಾರ ವಿಚಾರಗಳಿಗೆ ಗಂಟು ಬಿದ್ದವನಿಗೆ, ತಾತ್ವಿಕ ವಿಚಾರಗಳಲ್ಲಿ ಪ್ರಗತಿಪರ ತಾತ್ವಿಕ ನಿಲುವನ್ನು ಹೊಂದಿದವರಿಗೆ ಅವ್ರನ್ನ ಕೊಲ್ಲೋದಕ್ಕೆ ಇವತ್ತಿನ ನಮ್ಮ ಪಾರ್ಲಿಮೆಂಟ್ರಿ ಪ್ರಜಾಪ್ರಭುತ್ವದಲ್ಲಿ ಬಹಳ ಉಪಯೋಗಕರವಾಗಿರ್ತಕ್ಕಂಥ ಅಸ್ತ್ರ ಅಂದರೆ ಚಾರಿತ್ರ್ಯವತೆ. ಚಾರಿತ್ರ್ಯ ಇಲ್ಲದೇ ಇದ್ದವರು, ಚಾರಿತ್ರ್ಯ ಇದ್ದವ್ರಿಗೆ ವಧೆ ಮಾಡೋದು ಜಾಸ್ತಿ. ಅದೇ ಚಾರಿತ್ರ್ಯ ಇಲ್ದಿರೋರು ವಧೆ ಮಾಡಕ್ಕೆ. ಪ್ರಧಾನಮಂತ್ರಿಯವರಿಗೆ ಇವರ ವಿದ್ಯಾರ್ಹತೆ ಏನು ಅಂತ ಹೇಳಿ ರೈಟ್ ಟು ಇನ್ಫಾರ್ಮೇಶನ್ ಕಮಿಷನ್ ಕೇಳಿದ್ರೆ ಅವನ್ಯಾರೋ ಕರೆಕ್ಟಾಗಿ ಕೆಲಸ ಮಾಡಬೇಕು, ಅವನ್ನೇ ಕಿತ್ತು ಬಿಸಾಕ್ಬಿಟ್ರು. ದೇಶಕ್ಕೆ ನೀನು ಏನು ಓದಿದ್ಯಾ ಅಂತ ಗೊತ್ತಿಲ್ವಲ್ಲಪ್ಪ. ನೀವು ಸನ್ಮಾನ್ಯ ಪ್ರಧಾನಮಂತ್ರಿಗಳೇ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು, ನಮ್ಗೆಲ್ಲರಿಗೂ ನಿಮ್ಮ ಬಗ್ಗೆ ಹೆಮ್ಮೆ ಇದೆ, ಗೌರವ ಇದೆ. ನೀವು ನಮ್ಮೆಲ್ಲರ ಪ್ರಧಾನಮಂತ್ರಿ. ಸಂವಿಧಾನಬದ್ಧವಾಗಿ ರಾಷ್ಟ್ರಪತಿಗಳು ನಿಮಗೆ ಪ್ರಮಾಣ ವಚನ ಬೋಧಿಸಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕಳಕಳಿಯಿಂದ ನಿಮ್ಮ ಪಾದ ಮುಟ್ಟಿ ಕೇಳ್ತೇವೆ, ನೀವು ವಿವಾಹಿತರ ಅವಿವಾಹಿತರ? ನೀವು ಅವಿವಾಹಿತರಾಗಿದ್ದರೆ ಅನೇಕ ಜನ ಮಹಾನುಭಾವರು ದೇಶಕ್ಕೆ ಸೇವೆ ಮಾಡಿದವರು ಅವಿವಾಹಿತರಾಗಿದ್ದಾರೆ. ಅವಿವಾಹಿತರಾಗಿರೋದು ಬೇರೆ, ಬ್ರಹ್ಮಚರ್ಯ ಆಚರಿಸೋದು ಬೇರೆ. ನಾನು ಆ ಡೀಟೇಲ್ಸ್ಗೆ ಹೋಗ್ತಾ ಇಲ್ಲ. ನೀವು ಬ್ರಹ್ಮಚರ್ಯ ಆಗಿರಿ ಅಂತ ಹೇಳಿ ನಾನು ಕೇಳ್ತಾ ಇಲ್ಲ. ನಿಮ್ಮ ಯಾರು ನಮಗೆ ಮಾಧ್ಯಮಗಳೇ ಹೇಳಿದ್ದು ಮದುವೆ ಆಗಿತ್ತು, ಆ ಹೆಣ್ಮಗಳಿದ್ದಾಳೆ ಅಂತ. ಅವ್ರು ಇದ್ದಾರೆ ಇಲ್ಲಪ್ಪ. ಯಶೋಧಾಬೇನ್ ಅಂತ. ನಾವು ಕೇಳಿದ್ದಷ್ಟಪ್ಪ, ನಮಗೆ ಗೊತ್ತಿಲ್ಲಪ್ಪ. ನಾವು ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೇವೆ. ನಾವು ಭಾರತೀಯರಲ್ವ, ನಮ್ಮ ಪ್ರಧಾನಮಂತ್ರಿ ಅಲ್ವಾ. ನಿನ್ನ ಆರೋಗ್ಯ ಮುಖ್ಯ, ನಿನ್ನ ಶಿಕ್ಷಣದ ಬಗ್ಗೆ ನಮಗೆ ತಿಳ್ಕೊಬೇಕು ಅಂತ ಕೂತವಲ್ಲ, ನಿನ್ನ ಕುಟುಂಬದ ಬಗ್ಗೆ ಏನಪ್ಪ ನೀನು ಇದು ಯಾವುದನ್ನೂ ಮಾತಾಡೋದಿಲ್ವಲ್ರಪ್ಪ ಇವರು. ಇನ್ನೊಂದು ಹೇಳಿದ್ದಾರೆ, ನ್ಯಾಷನಲ್ ದುಡ್ಡು ತಿಂದಾಕ್ಬಿಟ್ಟು ತಗೊಂಡು ಮುಚ್ಚರಪ್ಪ ಅವ್ರಿಬ್ಬರನ್ನು, ತಾಯಿ ಮಗನ್ನ. ಯಾರು ಬೇಡ ಅಂದ್ರು ಅಲ್ಲ. ನಿನ್ನೆ ಇದೇ ಪ್ರಧಾನಿ ಮೋದಿಗಳು ಸಂಸದರಿಗೆ ಒಂದು ಪಾಠ ಮಾಡಿದ್ದಾರೆ. ನೀವು ನಿಮ್ಮ ಕುಟುಂಬ ನೋಡ್ಕೊಳ್ಳಿ, ನೀವು ಫ್ರೀ ಸಿಕ್ತಾಗ ನಿಮ್ಮ ಕುಟುಂಬದ ಜೊತೆ ಕಾಲ ಕಳೀರಿ ಅಂತ ಉಪದೇಶ ಮಾಡಿದ್ದಾರೆ. ವಾಜಪೇಯಿಯವರು 13 ದಿವಸಗಳ ಪ್ರಧಾನಮಂತ್ರಿ ಆಗಿದ್ದು ರಾಜೀನಾಮೆ ಕೊಡಬೇಕು, ತಮಗೆ ಸಂಸತ್ತಿನಲ್ಲಿ ಸಂಖ್ಯಾಬಲ ಸಿಕ್ಕಲಿಲ್ಲ ಅಂದಾಗ ವಿಶ್ವಾಸ ನಿರ್ಣಯದ ಮೇಲೆ ಚರ್ಚೆ ಆಗುವಾಗ ಭಾವುಕರಾಗಿ ಒಂದು ಸಂಸ್ಕೃತದ ಶ್ಲೋಕ ಹೇಳ್ತಾರೆ. ನ ಭೀತೋ ಮರಣಾದಸ್ಮಿ ಕೇವಲಂ ದೂಷಿತೋ ಯಶ ಅಂತಾರೆ. ಏನಂದ್ರೆ ಅಂದರೆ ಸಾವು ಈಗಲೇ ಬಂದುಬಿಡುತ್ತೆ ಅಂದರೆ, ಒಂದು ಕ್ಷಣದಲ್ಲಿ ನಾನು ಸತ್ತೋಗ್ತೀನಿ ಅಂದರೆ ನಾ ಹೆದರೋದಿಲ್ಲ. ನಾ ಭೀತೋ ಮರಣಾದಸ್ಮಿ ಕೇವಲಂ ದೂಷಿತೋ ಯಶ ಅಂದರೆ, ನನ್ನ ಚರಿತ್ರೆ ಚೆನ್ನಾಗಿಲ್ಲ ಅಂದರೆ, ನಾನು ಅಪಚಾರ ಮಾಡಿದೆ ಅಂದರೆ ನಾವು ಒಂದು ಕ್ಷಣ ಬದುಕಕ್ಕೆ ಇಷ್ಟಪಡೋದಿಲ್ಲ ಅಂಥೇಳಿ ಕಮ್ಯುನಿಸ್ಟ್ರು ಕೇಳ್ತಾರೆ. 2 ಜನ ಸದಸ್ಯರು BJP ಅವರು ಈ ಲೋಕಸಭೆಯಲ್ಲಿದ್ದಾಗ ನಾನು ಹ್ಯಾಕೆ ಕೂತಿದ್ದೀನಿ ನೀವು ನೋಡಿದ್ದೀರಿ. ಇಷ್ಟು ವರ್ಷಗಳಿಂದ ತಾತ್ವಿಕ ವಿರೋಧದ ಮಧ್ಯೆಯೂ ಸಂಘರ್ಷದ ಮಧ್ಯೆಯೂ ನಾವು ಈ ಸದನದಲ್ಲಿ ಒಟ್ಟಿಗೆ ದೇಶ ಹಿತಕ್ಕೆ ಕೆಲಸ ಮಾಡಿದ್ದೇವೆ. ನೀವು ನನ್ನನ್ನು ಕುರ್ಚಿಗಾಗಿ ಓಡಿದೆ ಅಂತ ಹೇಳ್ತೀರಲ್ಲ, ಅವಕಾಶವಾದ ನಿಮಗೆ ತರುವ ನ್ಯಾಯವ? ನಾನು ಆ ಥರ ಅವಕಾಶದಿಂದ ಓಡಿದ್ದೀನ? ನನ್ನ ಮನಸ್ಸಿಗೆ ನೀವು ಆಡಿದ ಮಾತಿಂದ ದುಃಖ ಆಯಿತು. ಈಗಲೇ ಹೊರಟೆ ರಾಷ್ಟ್ರಪತಿ ಭವನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾನೆ. ಅಂದರೆ ನಿಮ್ಮದೇ ಪಕ್ಷದವರು. ನಾನೇ ನೆಹರೂನ್ ಕೋಟ್ ಮಾಡ್ತಾ ಇಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿನ ಕೋಟ್ ಮಾಡ್ತಾ ಇಲ್ಲ. ವಾಜಪೇಯಿ ಅವರು ಎಲ್ಲ ವಿಚಾರಗಳನ್ನು ನಾವೇನು ಒಪ್ಪಿದ್ರೆ ನಮ್ಗೆ ಸಾಕಷ್ಟು ತಾತ್ವಿಕವಾಗಿ ಅವ್ರದ್ದೊಂದು ವಿಚಾರಧಾರೆ, ನಮ್ದೊಂದು ವಿಚಾರ. ಆದರೆ ಒಬ್ಬ ವ್ಯಕ್ತಿಯಾಗಿ ಆ ಸ್ಥಾನದ ಗೌರವವನ್ನು ಎಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಾರೆ ತಾವು. ನಮ್ಮಂತ ಆಗ್ಬೇಡ್ರಪ್ಪ ನೀವು.
ನಿಮ್ಮಂತಾದ್ರೂ ಇದ್ದೀರಾ ನೀವು? ಆತ್ಮದ್ರೋಹಿಗಳು, ಚರಿತ್ರೆ ಇಲ್ಲದೆ ಇದ್ದವರು, ಬಟ್ಟಂಗೆಗಳು, ಅವರು ಕಾಂಗ್ರೆಸ್ ಆಗಲಿ, ಜನತಾ ಆಗಲಿ, BJP ಆಗಲಿ, ಅವರು ಪ್ರಾಮುಖ್ಯಕ್ಕೆ ಬಂದುಬಿಟ್ರೆ ದೇಶದ ಹಿತ ನಷ್ಟಕ್ಕೊಳಗಾಗುತ್ತೆ. ಅರಸೋರು ಯಾಕೆ ಅನಿವಾರ್ಯ ಅಂದರೆ ಇದಕ್ಕೆ ಅನಿವಾರ್ಯ. ಅರಸೋ ಅವಕಾಶವಾದಿನ ಅಂದರೆ ಅಲ್ಲ. ಯಾರಿಗೆ ಧೈರ್ಯ ಇರುತ್ತೆ ರೀ? ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 8 ವರ್ಷ ಆಗಿದ್ದು, ಅವತ್ತು ಸಂಜೆ ಒಳಗಾಗಿ ಬಂದು, ಆವಾಗ ಸುಭಾಷ್ ನಗರ್ ಗ್ರೌಂಡ್ಸೇ ಬೆಸ್ಟ್ ಗ್ರೌಂಡ್ಸ್, ಇನ್ಯಾವುದೂ ದೊಡ್ಡ ಮೈದಾನ ಇರಲಿಲ್ಲ. ಸಾರ್ವಜನಿಕ ಸಭೆ ಎಲ್ಲರೂ ಗಲಾಟೆ, ಬೇಡ ಬೇಡ ಅಂತ. ಇಲ್ಲ, ಕಿಕ್ಕಿರಿದು ತುಂಬಿಟ್ಟಿತ್ತು. ಬೆಳಗ್ಗೆ ರಾಜೀನಾಮೆ ಕೊಟ್ಟು ಸಂಜೆ ಪಬ್ಲಿಕ್ ಮೀಟಿಂಗು. ಏನು ಹೇಳಿದ್ದವರು? 8 ವರ್ಷಗಳ ಕಾಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆಯಿತು. ನಾನು, ನನ್ನ ಸಹಚರರು, ನನ್ನ ಸಿಬ್ಬಂದಿ, ಸಹೋದ್ಯೋಗಿಗಳು ಯಾರಾದರೂ ಏನಾದರೂ ಗೊತ್ತಿಲ್ಲದೆ ನಿಮ್ಗೆ ಯಾರಿಗಾದರೂ ಏನಾದರೂ ಅಪಚಾರ ಮಾಡಿದ್ರೆ ದಯಮಾಡಿ ನಮ್ಮನ್ನು ಕ್ಷಮಿಸಿ, ನಿಮ್ಮ ಕ್ಷಮಾಪಣೆ ಕೇಳಕ್ಕೆ ಬಂದಿದ್ದೇನೆ. ಈ ಕ್ಷಣದಿಂದ ಈಚೆಗೆ ಮುಖ್ಯವಾಹಿನಿಯಲ್ಲಿ ಬಂದು ನಾನು ನಿಮ್ಮಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ, ಸಾರ್ವಜನಿಕರಂತೆ ಬದುಕಬೇಕು, ನನಗೆ ಆಶೀರ್ವಾದ ಕೊಡಿ. ಏನು ಪ್ರಜಾಪ್ರಭುತ್ವ ಅಂದರೆ? ಪ್ರಜಾಪ್ರಭುತ್ವದ ಪರಿಕಲ್ಪನೆ ಏನು? ಅರ್ಥ ಏನು? ನಮ್ರತೆ ಅನ್ನೋದಕ್ಕೆ ಅರ್ಥ ಏನು? ಯಾವ ಸ್ಥಾನದಲ್ಲಿದ್ದರು ಸತ್ತಾಗ ಅವರು? ಹಿ ವಾಸ್ ನಾಟ್ ಇವನ್ ದಿ ಲೀಡರ್ ಆಫ್ ಅಪೋಸಿಷನ್. ಮುಖ್ಯಮಂತ್ರಿ ಬಿಡಿ, ವಿಧಾನಸಭೆಯಲ್ಲಿ ಅವರಿಗೆ ಮೊದಲನೇ ಸಾಲಿನಲ್ಲೂ ಕೂಡ ಸೀಟ್ ಇರಲಿಲ್ಲ. ನಾನು ಕಡೆ ಸ್ಥಾನದಲ್ಲಿದ್ದೆ. 2ನೇ ರೌಂಡ್ಲು 3ನೇ ರೌಂಡ್ಲು ಕೊಟ್ಟಿದ್ರು ಸೀಟ್ ಅವ್ರಿಗೆ. ಹೆಂಗಿರ್ತಿದ್ರು ಆಗ ಅವರು? ಅಂದ್ರೆ ಇದನ್ನೆಲ್ಲ ನೋಡ್ಬಿಟ್ಟಿದ್ರಲ್ವ, ಅಧಿಕಾರ ನೋಡಿದ್ರು. ಏನಿಲ್ಲ, ನಿರ್ಮಲವಾಗಿರ್ತಾ ಇದ್ರು. ಅಂಥ ಒಬ್ಬ ಯೋಗಿಯನ್ನು ನಾವು ನೋಡೋದೇ ಸಾಧ್ಯವಿಲ್ಲ. ನಿರ್ವ್ಯಾಮೋಹಿ ಅವರು. ಇಟ್ ವುಡ್ ನಾಟ್ ಮೇಕ್ ಎನಿ ಡಿಫರೆನ್ಸ್ ಟು ಹಿಮ್. ಅವ್ರು ತೀರ್ಕೊಂಡ ದಿವಸ ಅಲ್ಲ ಸರ್, ನೋಡಿ, ಅವ್ರಿಗೆ ಅವರ ಚಾರಿತ್ರವದೇ ಆಗಿತ್ತು. ಬೆನ್ನಿಗಿರ್ದಿದ್ರು. ಬೆನ್ನಿಗಿರ್ದವ್ರು ಯಾರೋ ಶತ್ರುಗಳಲ್ಲ, ಜೊತೆಗಿದ್ದವರು. ನಾನು ಹೇಳಿದ್ನಲ್ಲ, ಅವರಿಗೆ ದಯಾಪರರು, ದ್ವೇಷ ಗೊತ್ತಿರಲಿಲ್ಲ. ಭಾಳ ಗ್ರೇಟ್ ಮ್ಯಾನ್ ಅವರು. ಕ್ರೆಸೆಂಟ್ ಹೌಸಿಂದ ಹೊರಟ ಶರೀರ ಇಲ್ಲಿ 12:30 1 ಗಂಟೆ ಎದ್ದಿರಬಹುದು ಹೊರಟಾಗ. ಕಲ್ಲಳ್ಳಿ ಸೇರಿ ಚಿತೆ ಮೇಲೆ ಇಟ್ಟಾಗ ಬೆಳಗಿನ ಜಾವ 3 ಗಂಟೆ. ದಾರಿಯ ಉದ್ದಕ್ಕೂ ಬೆಂಗಳೂರಿನ ಕ್ರೆಸೆಂಟ್ ಹೌಸಿಂದ ಕಲ್ಲಳ್ಳಿಯ ಚಿತಾಗಾರದವರೆಗೆ ಮರಳು ಚೆಲ್ಲಕ್ಕೆಲ್ಲದ್ರ ಜಾಗ ಇತ್ತ? ಮರಳು ಚೆಲ್ಲಿದ್ರೆ ಕೆಳಗೆ ಬೀಳ್ತಾ ಇತ್ತ? ಆ ಪಾರ್ಟಿ ಜನ. ಮಂಡ್ಯ, ಆ ಮಂಡ್ಯದ ಮಹಾಜನ ಅದು ಎಷ್ಟು ಗೌರವಸ್ಥರು, ಭಾವುಕರ್ರಿ ಅವರು. ಇವರೆಲ್ಲ ಮಾತಾಡ್ತಾರೆ ಜಾತಿ ಇಲ್ಲ. ಮಂಡ್ಯ ಜನರಿಗೆ ಜಾತಿ ಇಲ್ಲವೇ ಇಲ್ಲ. ಅವ್ರ ಯೋಗ್ಯತೆಯನ್ನು ಗುರುತಿಸೋರು. 78ರ ವಿಧಾನಸಭಾ ಚುನಾವಣೆಯಲ್ಲಿ ನಾಗಮಂಗಲ ಎಸ್ ಟಿ ಕೃಷ್ಣಪ್ಪನವ್ರು ಗೆದ್ದದ್ ಬಿಟ್ಟು ಎಲ್ಲ ಸೀಟು ಸೋತೋಗ್ಬಿಟ್ಟಿತ್ತು ಕಾಂಗ್ರೆಸ್ಸಲ್ಲಿ. ವರ್ಣಾ ನಾಲೆಯನ್ನು ಮಾಡಿದ್ರು. ಅದರಿಂದ ಮಂಡ್ಯ ಜಿಲ್ಲೆಗೆ ತೊಂದರೆ ಆಗುತ್ತೆ ಅಂತ ಅಪಪ್ರಚಾರ ಮಾಡಿಬಿಟ್ರು. ವರ್ಣಾ ನಾಲೆಯಿಂದ ಮಂಡ್ಯ ಜಿಲ್ಲೆಗೆ ಯಾವ ತೊಂದರೆನೂ ಆಗಲ್ಲ, ಆದರೆ ಬಿಸಿ ಆಗ್ತಾನೆ ಮಾಡಿದ್ರು ಎಲ್ಲ ಚುನಾವಣೆ. ಅಂಥ ಮಂಡ್ಯ ಜಿಲ್ಲೆ ಒಳಗೆ ಶಂಕರೇಗೌಡರಂತ ಅವ್ರು ನಿಂತ್ಕೊಂಡು ಅರಸುವವರ ಪಾರ್ಥಿವ ಶರೀರಕ್ಕೆ ನಮಸ್ಕಾರ ಹಾಕಿದಾಗ ಇಡೀ ಮಂಡ್ಯ ಅಲ್ಲಿ ನಿಂತು ಗೌರವಿಸಿದ್ರು. ನಮ್ಮ ಜನ ಭಾಳ ದೊಡ್ಡವ್ರಿ. ಅವ್ರಿಗೆ ಜಾತಿ ಇಲ್ಲಪ್ಪ. ವೆರಿ ಗ್ರೇಟ್ ಪೀಪಲ್. ನಾನು ಕೇಳ್ತೇನೆ, ಅರಸುವಿನ ನಂತರ ಯಾರಿಗಾದರೂ ಅಂಥ ಸೌಭಾಗ್ಯ ಸಿಕ್ಕಿದೆಯಾ ಕರ್ನಾಟಕದಲ್ಲಿ? ಕೊಡಕ್ಕೆ ಏನಾದರೂ ಇತ್ತ? ಮೇಲ್ಜಾತಿಗೆ ಸೇರಿದವರಲ್ಲ, ಅಧಿಕಾರದಲ್ಲಿರಲಿಲ್ಲ, ಹಣ ಇರಲಿಲ್ಲ, ಕೇವಲ ಒಬ್ಬ ಶಾಸಕರು. ವಾಟ್ ಡು ಯು ಸೇ? ದಿಸ್ ಈಸ್ ದಿ ಬ್ಯೂಟಿ ಆಫ್ ಡೆಮೋಕ್ರಸಿ. ಅಕ್ನಾಲೆಡ್ಜ್ ಮಾಡ್ತಾರೆ ನಮ್ಮ ಜನ. ಇತ್ತೀಚೆಗೆ ಕೇರಳದಲ್ಲಿ VS ಅಚ್ಯುತಾನಂದ ಅವ್ರು ತೀರ್ಕೊಂಡ್ರು. ಅವ್ರಿಗೆ ಆಲ್ಮೋಸ್ಟ್ 95-96 ಆಗೋಗಿತ್ತು.
ಅವ್ರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಎಷ್ಟೋ ವರ್ಷಗಳಾಗಿತ್ತು. ಅದೇನು ಜನ ರೀ, ಕೇರಳ ಆಗ್ಬೋದು, ಕರ್ನಾಟಕ ಆಗ್ಬೋದು, ಅಥವಾ ಒರಿಸ್ಸಾದಲ್ಲಿ ಬಿಜು ಪಾಟ್ನಾಯಕ್ ಆಗಿರ್ಬೋದು, ತಮಿಳ್ನಾಡಿನಲ್ಲಿ ಅಣ್ಣಾದುರೈಗಾಗಿರ್ಬೋದು, ಈ ದೇಶದ ಜನ ಭ್ರಷ್ಟರಾಗಿರಲಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಜನರನ್ನು ಭ್ರಷ್ಟರನ್ನು ಮಾಡೋ ಭಾಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಜನ ಭ್ರಷ್ಟರಾಗ್ಬಿಟ್ರೆ ಮೊಲೆ ಹಾಲು ವಿಷ ಆಗೋಗುತ್ತೆ. ಹಾಲಲ್ಲಿ ವಿಷ ಬೆರೆಸ್ಕೊಟ್ರೆ ಅದು ಬೇರೆ ಸಂಗತಿ, ಆಹಾರದಲ್ಲಿ ವಿಷ ಬೆರೆಸ್ಕೊಟ್ರೆ ಬೇರೆ ವಿಷಯ. ಮೊಲೆ ಹಾಲು, ತಾಯಿ ಹಾಲು, ಸ್ತನ ಹಾಲು ವಿಷ ಆಗಿಬಿಟ್ರೆ ಮತ್ತೇನಪ್ಪ ಉಳಿಯುತ್ತೆ? ಜನರನ್ನು ಭ್ರಷ್ಟರನ್ನಾಗಿ ಮಾಡೋದಕ್ಕೆ ಎಷ್ಟು ಬೇಕೋ ಬಂಡವಾಳಶಾಹಿ ಶಕ್ತಿಗಳು ಇವತ್ತು ಈ ದೇಶದಲ್ಲಿ ಅಷ್ಟು ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಸರ್. ನೀವು ಅಂದರೆ ಜನರ ಆ ಆತ್ಮಶಕ್ತಿ, ಆತ್ಮ ಸಾಕ್ಷಿಯನ್ನ ತಾಯಿ ಹಾಲಿಗೆ ಹೋಲಿಸ್ತಾ ಇದ್ರಿ. ಹೌದು, ಹೌದಪ್ಪ. ನಾನು ಬಹಳ ಆರ್ಡಿನರಿ ಫ್ಯಾಮಿಲಿಯಲ್ಲಿ ಹುಟ್ಟಿದವನು. ನಮ್ಮ ತಂದೆ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ. ನನ್ನ ತಾಯಿಗಂತೂ ಏನೇನೂ ಗೊತ್ತಿಲ್ಲ, ಅನಕ್ಷರಸ್ತೆ ಆಕೆ. ನಮ್ಮಪ್ಪ 2ನೇ ಕ್ಲಾಸ್ ಓದಿದ್ರೆ ನಾವು ಓದಕ್ಕೆ ಬರೆಯೋಕ್ಕೆ ಬರ್ತಾ ಇತ್ತು. ನಾ ಹೇಳಿದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ. ನಮಗೇನು ಹೇಳ್ಕೊಳ್ಳೋಂಥ ಆಸ್ತಿಗಳೇನಿಲ್ಲ, ಅಂಥ ದೊಡ್ಡ ಶ್ರೀಮಂತರೇನಿಲ್ಲ. ನಮ್ಮಲ್ಲಿ ಯಾರೂ ನಿರೀಕ್ಷೆ ಮಾಡಲಿಲ್ಲ ನಾನು ರಾಜಕಾರಣಕ್ಕೆ ಬರ್ತೀನಿ. ನನಗೆ ಆ ಜನ ಕೊಟ್ಟರು ಪ್ರೀತಿ, ನಾನು ಸೋತಿದ್ದೀನಿ. ಈಗ ಎಸ್, ಇದೇ ಜನ ಗೆಲ್ಸಿದ್ದಾರಲ್ಲ ನನ್ನ. ಏನು ಕಾರಣಕ್ಕೆ ಅವ್ರು ನನಗೆ ಸೋಲಿಸಿದ್ರು ನಂಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೇಕಷ್ಟೇ. ಆದರೆ ಒಬ್ಬ ಕಾಮರಾಜ್ ನಾಡಾರ್, ಸರ್ ದೇವರಾಜ್ ಅರಸು, ಒಬ್ಬ ಠಾಕೂರ್, ಕರ್ಪೂರಿ ಠಾಕೂರ್, ಒಬ್ಬ ಅಣ್ಣಾದುರೈ, ಒಬ್ಬ ಬಿಜು ಪಾಟ್ನಾಯಕ್, ಒಬ್ಬ ದೇವರಾಜ್ ಅರಸು, ಒಬ್ಬ ಅಚ್ಯುತಾನಂದ್, ಒಬ್ಬ ಜ್ಯೋತಿ ಬಸು, ಒಬ್ಬ ನಂಬೂದ್ರಿಪಾದು, ಒಬ್ಬ ಪಿ ಸುಂದರಯ್ಯ. ಏನಪ್ಪ ಇವರೆಲ್ಲ? ಇವನ್ ವಾಜಪೇಯಿ ಅವ್ರಿ. ಜನಾನುರಾಗಿಗಳಾಗಿರ್ತ, ಅದು ಏನು ಸಂಪರ್ಕ ಇರುತ್ತೆ ಅಂತ ಗೊತ್ತಿಲ್ಲಪ್ಪ. ಆ ಮೊಬೈಲ್ ಯಾವುದು ಅಂತಲೇ ಗೊತ್ತಿಲ್ಲ. ಆ ಟವರು ಒಬ್ಬ ಜನನಾಯಕನಿಗೆ ಮತ್ತು ಜನರಿಗೆ ಆ ಮೊಬೈಲ್ ಎಷ್ಟು ಚೆನ್ನಾಗಿ ವರ್ಕ್ ಆಗತ್ತೆ ರೀ. ಈ ದರಿದ್ರ ಮೊಬೈಲ್ಗಳಿಗೆ ಇಷ್ಟು ದುಡ್ಡು ಕಟ್ತೀವಿ, ಟವರ್ ನಾಟ್ ವರ್ಕಿಂಗ್ ಅಂತಾರೆ, ಲೈನ್ಗಳೆಲ್ಲ ಡಿಸ್ಟರ್ಬ್ ಆಗುತ್ತೆ, ಲಿಂಕೇಜ್ ಸಿಗೋದಿಲ್ಲ. ಆ ಮೊಬೈಲ್ ನೋಡ್ರಿ ಎಷ್ಟು ಚೆನ್ನಾಗಿ ಕೆಲಸ. ಈಗ ಆ ಮೊಬೈಲ್ ಲೈನ್ಸ್ ಅನ್ನ ಕಟ್ ಮಾಡುವ ಕೆಲಸ ನಡೀತಾ ಇದೆ. ಸಾರ್ವಜನಿಕ ಹಿತ ಚರ್ಚೆ ಆಗದೆ ಇರ್ತಕ್ಕಂಥ ವೇದಿಕೆ ಸಾರ್ವಜನಿಕ ವೇದಿಕೆ ಆಗುತ್ತಾ? ಹಸಿವಿನ ಬಗ್ಗೆ, ಉದ್ಯೋಗದ ಬಗ್ಗೆ, ರಸ್ತೆ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ, ನೈರ್ಮಲ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ, ಮನೆ ಬಗ್ಗೆ, ಬದುಕು ಬಗ್ಗೆ ಚರ್ಚೆ ಮಾಡೋಕ್ಕಾಗದೇ ಇರ್ತಕ್ಕಂಥ ವೇದಿಕೆಗಳು ಸಾರ್ವಜನಿಕ ವೇದಿಕೆಗಳು ಹೆಂಗಾಗುತ್ತೆ? ಅಂಬೇಡ್ಕರ್ ಅಂತ ಮಹಾನುಭಾವ, ಅಂಬೇಡ್ಕರ್ ಅಂತ ಅವ್ನು ತಗೊಂಡೋಗೊಂದು ಜಾತಿಗೆ ಸೀಮಿತ ಮಾಡಿಬಿಡ್ತೀರಿ. ಅಂತಹ ಮಾನವತಾವಾದಿ ಜಗತ್ತಲ್ಲಿ ಬಹುಶಃ ಅಬ್ರಹಂ ಲಿಂಕನ್, ನೆಲ್ಸನ್ ಮಂಡೇಲಾ, ಮಾವೋ ಸೆಟುಂಗ್, ಆ ಕ್ಯಾಟಗರಿಯಲ್ಲಿ ಬರ್ತಾರೆ ಬಾಬಾ ಸಾಹೇಬರು. ನಾನು ಶೆಡ್ಯೂಲ್ ಕಾಸ್ಟ್ನವನಲ್ಲ, ನನಗೆ ಅವ್ರು ಬಂದು ಕೊಡೋದೇನಿಲ್ಲ. ಈಗ 2025 108 ವರ್ಷಗಳ ಕೆಳಗೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ತಗೊಳ್ತಾರೆ. ಯಾಕೆ? ನಿಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇನ್ನು ಯಾರೂ ಸಿಕ್ಕಲಿಲ್ವಾ? ಅವ್ರನ್ನ ಬಿಟ್ಟರೆ ನಿಮ್ಮ ಡ್ರಾಫ್ಟಿಂಗ್, ನಿಮ್ಮ ಕರಡು ಸಮಿತಿಗೆ, ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗೋಕ್ಕೆ ಅಂಬೇಡ್ಕರ್ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಸಿಕ್ಕಲಿಲ್ವಾ ನಿಮಗೆ? ಈಗ ಅದಕ್ಕೆ ತಗೊಂಡು ಬಂದು ಅವನು ಯಾರು ಸೆಕ್ರೆಟರಿ ಆಗಿದ್ದಾರೋ ಅವ್ರು ಬರೆದದ್ದು ಅಂತ ಹೇಳ್ತೀರಾ? ಅಂಬೇಡ್ಕರ್ ಅವರ ಶೈಕ್ಷಣಿಕ ಹಿನ್ನೆಲೆ ಗೊತ್ತಿದೆಯಾ? ಎಷ್ಟು ದೇಶಗಳ ಸಂವಿಧಾನಗಳನ್ನು ಅವರ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿದ್ರು ಅಂತ ಗೊತ್ತಿದೆಯಾ ನಿಮಗೆ? 1945 ಆಗಸ್ಟ್ 6ನೇ ತಾರೀಕು ಹಿರೋಶಿಮಾ ನಾಗಸಾಕಿ ಮೇಲೆ ಆದಂಥ ಬಾಂಬು ಎಷ್ಟು ದೊಡ್ಡ ಪರಿಣಾಮ ಅವ್ರ ಮೇಲೆ ಬೀರುತ್ತೋ ಗೊತ್ತಿದೆಯಾ? ಫ್ರೆಂಚ್ ರೆವಲ್ಯೂಷನ್ ಅವ್ರ ಮೇಲೆ ಎಷ್ಟು ಪರಿಣಾಮ ಬೀರುತ್ತು ಅಂತ ಆಲೋಚನೆ ಮಾಡಿದ್ದೀರಾ? ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಆಗೋವರಿಗೆ ನಮಗೆ ಪರಿಕಲ್ಪನೆ ಇರಲಿಲ್ಲ. ಬಾಂಬಿಂಗ್ ಆದಮೇಲೆ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಬರುತ್ತೆ. ಫ್ರೆಂಚ್ ರೆವಲ್ಯೂಷನ್ನು, ಹ್ಯೂಮನ್ ರೈಟ್ಸ್, ಇವನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ನಮ್ಮ ಸಂವಿಧಾನವನ್ನು ರೂಪಿಸ್ತಾರೆ.
ಹಿಂದೂ ಕೋಡ್ ಬಿಲ್ಗೆ ಅಮೆಂಡ್ಮೆಂಟ್ ತರಬೇಕು ಅಂತ ಇವರು ಕಾನೂನು ಮಂತ್ರಿಗಳಾಗಿ ಪಾರ್ಲಿಮೆಂಟಲ್ಲಿ ನಿಲ್ತಾರೆ. ಆವತ್ತು ನೀನು ಯಾರು ಈ ಅಮೆಂಡ್ಮೆಂಟ್ ತರಕ್ಕೆ? ಯು ಆರ್ ಎ ಶೆಡ್ಯೂಲ್ ಕಾಸ್ಟ್ ಮ್ಯಾನ್ ಅಂತ ಹೇಳ್ತೀರಿ. ಅಂದರೆ ಶೆಡ್ಯೂಲ್ ಕಾಸ್ಟ್ ಹಿಂದೂಸ್ ಅಲ್ಲ. ಈಗ ಅವರನ್ನ ನಿಮ್ಮ ಬಜರಂಗ ದಳಕ್ಕೆ ಕರೆಸ್ಕೊಡ್ತೀರಿ. ಏನು ಹೇಳಿದ್ರು ಹಿಂದೂ ಕೋಡ್ ಬಿಲ್ಲಲ್ಲಿ? ನಿಮ್ಮ ವಿವಾಹೇತರ ಸಂಬಂಧಿಗಳಿಂದ ಹುಟ್ಟತಕ್ಕಂಥ ಮಕ್ಕಳ ಗತಿ ಏನು? ಅವ್ರ ಸ್ಥಾನಮಾನ ಏನು? ಭೂಮಿಯ ವಿಚಾರ ಮಾತಾಡ್ತಾರೆ, ವಾರಸತ್ವದ ವಿಚಾರ ಮಾತಾಡ್ತಾರೆ, ಹೆಣ್ಮಕ್ಳಿಗೆ ಆಸ್ತಿ ಕೊಡಬೇಕು ಅಂತ ಹೇಳ್ತಾರೆ. ನೀನು ಹಿಂದೂ ವಿರೋಧಿ, ನೀನು ಪರಯ್ಯ, ಶೆಡ್ಯೂಲ್ ಕಾಸ್ಟ್ನವನು, ಅಸ್ಪೃಶ್ಯ. ನೀನಾ ನಮ್ಮ ವೇದಗಳ ಬಗ್ಗೆ ಮಾತಾಡೋದು? ನಮ್ಮ ಓಹೋ ಸಂವಿಧಾನದ ಹೆಸರಿನಲ್ಲೇ ಬಂದು ಸಂವಿಧಾನದ ಮೂಲ ಆಶಯಗಳನ್ನು ವಿರೋಧಿಸ್ತಕ್ಕಂತಹ ಪೈಶಾಚಿಕ ಕೃತ್ಯ ಇವ್ರ ಕಡೆಯಿಂದ ನಡೀತಾ ಇದೆ. ನಮಗೆ ಅದರ ಬಗ್ಗೆ ಜಾಗೃತಿ ಇರಬೇಕು. ಅಲ್ಲ, ಗಾಂಧಿ ಅಂಬೇಡ್ಕರ್ ಅವ್ರ ಮಧ್ಯೆ ವೈಚಾರಿಕ ಅಭಿಪ್ರಾಯ ಭೇದಗಳಿದ್ವು ನಿಜ. ಆದರೆ ಅವನೆಂಥ ದೊಡ್ಡ ಮನುಷ್ಯ ರೀ. ಇಂಗ್ಲಿಷರವ್ರನ್ನ ನಾವು ವಿರೋಧ ಮಾಡ್ತಾ ಇದ್ರು ಕೂಡ ಹಿಟ್ಲರ್ ಮಾನವ ವಿರೋಧಿ, ಜಗತ್ತೇ ನಾಶ ಮಾಡಕ್ಕೆ ಹೊರಟಿದ್ದಾನೆ. ಈ ವಿಷಯದಲ್ಲಿ ನಾವು ತಟಸ್ಥರಾಗಿದ್ದು ಇಂಗ್ಲಿಷ್ ಅವರಿಗೆ ನೆರವು ಕೊಡಬೇಕಪ್ಪ. ಅವನೊಬ್ಬ ಫ್ಯಾಸಿಸ್ಟ್, ಅವನು ಫೈಟ್ ಮಾಡ್ತಾ ಇದ್ದ. ಸುಭಾಷ್ ಚಂದ್ರ ಬೋಸ್ ಅವರು ಆವೇಶಕ್ಕೊಳಗಾಗ್ತಾರೆ. ಭಗತ್ ಸಿಂಗ್ನ ಗಲ್ಲಿಗೇರಿಸುವಾಗ ಗಾಂಧಿ ಯಾವ ಥರ ತಾಳ್ಮೆ ವಹಿಸಿರ್ಬೇಕು? ಯಾವ ಥರ ನಾವು ದ್ರೋಹಿ ಅಂತ ಕರೆಯೋಕ್ಕಾಗುತ್ತಾ? ಅಥವಾ ಗಾಂಧಿಯವರು ಭಗತ್ ಸಿಂಗ್ನ ಗಲ್ಲಿಗೇರಿಸಿದ ಖುಷಿ ಪಟ್ಟರು ಅಂತ ಹೇಳೋಕ್ಕಾಗುತ್ತೆ? ಅಂದರೆ ಭಗತ್ ಸಿಂಗ್ ಗಲ್ಲಿಗೇರುವಾಗ ಇನ್ಕಿಲಾಬ್ ಜಿಂದಾಬಾದ್ ಅಂತ ಅವನು ಹೋದರೆ, ಅವನು ಜನವರ ಹಾಕ್ಬಿಟ್ಟು ಅವನ್ನ RSS ಮಾಡಕ್ಕೆ ಹೋಗ್ತೀರಿ ನೀವು? ವೇರ್ ಇಸ್ ದಿಸ್ ಕಂಟ್ರಿ ಗೋಯಿಂಗ್? ಕಾಕೋರಿ ತಿಜೋರಿ ಕೇಸಲ್ಲಿ ಅಶ್ವಕುಲ್ಲಾ ಖಾನ್ ಬಿಸ್ಮಿಲ್ ರಾಮಚಂದ್ರನ್ ಜೊತೆಗೆ ಅಪರಾಧಿ. ಯಾರಿಗೋಸ್ಕರ ಮಾಡ್ದ? ಅವರಿಗೆ ನೀವು CAA ತರ್ತೀರಾ, NRC ತರ್ತೀರಾ? ಅವ್ರಿಗೆ ಪ್ರೂಫ್ ಕೊಡ್ಬೇಕಾ ಈ ದೇಶದಲ್ಲಿ? ಈ ಎಲ್ಲದರ ವಿರುದ್ಧನೇ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿತ್ತು. ಏನು ಹೇಳಿದ್ರು ಅವರು? ಮೊಹಬ್ಬತ್ ಕಿ ದುಕಾನ್ ಖೋಲೋ, ನಫರತ್ ಕಿ ದುಕಾನ್ ಬಂದ್ ಕರೋ. ನಾವು ಫೇಲ್ ಆಗ್ಬಿಟ್ವಿ ಕಾಂಗ್ರೆಸ್ ಅವರು. ಅದರ ತಿರುಳನ್ನು, ಸಾರಾಂಶವನ್ನು, ಅರ್ಥವನ್ನು ಜನಸಾಮಾನ್ಯರಿಗೆ ತಗೊಂಡು ಹೋಗೋದ್ರಲ್ಲಿ ಯಾವ ಮೀಡಿಯಾ ಇಲ್ಲದೆ, ಯಾವ TV ಇಲ್ಲದೆ, ಯಾವ ಮೊಬೈಲ್ ಇಲ್ಲದೆ, ಯಾವ ಡಿಜಿಟಲ್ ಸಿಸ್ಟಮ್ ಇಲ್ಲದೆ ಇಂದಿರಾ ಗಾಂಧಿಯವರು ಗರೀಬಿ ಹಠಾವು ಹಳ್ಳಿಗೆ ಮೂಲೆಗೆ ಹೋಗುವಂಥ ವ್ಯವಸ್ಥೆ 70ರಲ್ಲಾಯಿತು, 69ರಲ್ಲಾಯಿತು. ಈ ಕಾಲದಲ್ಲಿ ಇಷ್ಟೆಲ್ಲ ಸೌಲಭ್ಯ ಇದ್ದು ಕೂಡ ನಾವು ರಾಹುಲ್ ಗಾಂಧಿಯನ್ನು ಜನರಿಗೆ ತಲುಪ್ಸೋಕ್ಕಾಗಲಿಲ್ವಲ್ಲ. ಇದು ನಮ್ಮ ಫೇಲ್ಯೂರಾ, ರಾಹುಲ್ ಗಾಂಧಿಯ ಫೇಲ್ಯೂರಾ? ರಮೇಶ್ ಕುಮಾರ್ ಅವ್ರ ಜೊತೆ ಮತ್ತಷ್ಟು ಮಾತನಾಡೋಣ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ದೇವರಾಜ್ ಅರಸು ಅವ್ರ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ಡೆಫಿನೆಟ್ಲಿ ನಿಮಗೂ ಏನೋ ಒಂದು ಒಪಿನಿಯನ್ ಬಂದಿರುತ್ತೆ. ಅದೇನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.